ಈಗ ಸ್ವಾಮಿ ಶರಣಮಯ್ಯಪ್ಪ ತತ್ವಮಸಿದೆಲ್ಲ ಕಟ್ಟಿದರ ನೇತೃತ್ವದಲ್ಲಿ ನಡೆಯುವಂತಹ ನಂತರ ಭಜನಾ ಮಂಡಳಿಯ ಸಂಚಾಲಕರು ಚಾಲನೆ ನೀಡಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಈ ದಿನ ಟೀಮ್ ತತ್ವಮಸಿ ದೇರಳಕಟ್ಟೆ ಇದರ ನೇತೃತ್ವದಲ್ಲಿ ನಡೆದಂತಹ ತೃತೀಯ ವರ್ಷದ ಕ್ರೀಡಾಕೂಟದ ವಿಜೇತರ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಸೇರಿದ್ದೇವೆ. ಈ ಸುಂದರ ಸಂಜೆಯ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರ್ ಅಧ್ಯಕ್ಷರು ಟೀಮ್ ತತ್ವಮಸಿ ಇವರಲ್ಲಿ ವಿನಂತಿಸುತ್ತಾ ದಿವ್ಯ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ವಿಶ್ವನಾಥ್ ಕಾಯರ್ಪಳಿಕೆ ಗುರುಸ್ವಾಮಿಗಳು ಶ್ರೀ ಕ್ಷೇತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಇವರು ಕೂಡ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶಶಿಧರ್ ಬಳ್ಳಾಲ್ ಅಧ್ಯಕ್ಷರು ಯಕ್ಷಗಾನ ತರಬೇತಿ ಸಂಸ್ಥೆ ದೇರಳಕಟ್ಟೆ ಇವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಶರತ್ ರಾಜ್ ಶೆಟ್ಟಿ ಸಂಚಾಲಕರು ಅನ್ನ ಸಂತರ್ಪಣಾ ಸಮಿತಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಇವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರೀ ರೋಹಿತ್ ಬಗಂಬಿಲ ಸಂಚಾಲಕರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಇವರು ಕೂಡ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಯುತ ವಸಂತ್ ಶೆಟ್ಟಿ ಗೌರವಾಧ್ಯಕ್ಷರು ತತ್ವಮಸಿ ಯಕ್ಷಗಾನ ಬಯಲಾಟ ಸಮಿತಿ ಇವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿದರು. ಶ್ರೀಯುತ ಗಣೇಶ್ ಮರ್ಕೆದು ಸದಸ್ಯರು ತತ್ವಮಸಿ ಯಕ್ಷಗಾನ ಬಯಲಾಟ ಸಮಿತಿ ಇವರು ಕೂಡ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಯಾವುದೇ ಒಂದು ಕಾರ್ಯಕ್ರಮ ನಡೆಯಬೇಕಾದರೆ ಶ್ರೀ ದೇವರ ಅನುಗ್ರಹದ ನೆಲೆ ಬೇಕು. ಆ ಅನುಗ್ರಹಕ್ಕೆ ಬೇಕು ಪ್ರಾರ್ಥನೆಯ ಕಲೆ. ಈ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರ್ತಾ ಇದ್ದಾರೆ ನಮ್ಮ ಯಕ್ಷಗಾನ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಾದಂತಹ ಅರ್ಪಿತಾ, ಯಶಿಕಾ, ರಿಷಿತಾ ಮತ್ತು ವಿಹಾಸ್. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ
ಸಾಧನೆ ಸಿದ್ಧಿ ಪೋದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದ ಹಂತವಾಗಿ ಸ್ವಾಗತ ಭಾಷಣ. ಈ ಮೂಲಕ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಸೇರಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬರ್ತಾ ಇದ್ದಾರೆ ಅಕ್ಷತಾ ನಾಯಕ್. ಪಾದಾರವಿಂದಗಳಿಗೆ ಮೊದಲುಗೊಂಡು ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ನಡೆಯಿತು ಅಂದು ಕ್ರೀಡಾಕೂಟ, ಸಂಭ್ರಮಿಸಿತು ಸಂತಸದ ಆಟೋಟ. ಇಂದು ನಡೆಯಲಿದೆ ಬಹುಮಾನ ವಿತರಣಾ ಸಮಾರಂಭ, ಸ್ವಾಗತಿಸುತ್ತಿಹೇನ ನನ್ನ ಮನತುಂಬ ಎಂದು ಹೇಳುತ್ತಾ, ಆತ್ಮೀಯರೇ, ಟೀಮ್ ತತ್ವಮಸಿ ಈ ಒಂದು ಸಂಘಟನೆ ನೇತೃತ್ವದಲ್ಲಿ 3ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಹಾಗೂ ಕೆಲವು ಆನ್ಲೈನ್ ಸ್ಪರ್ಧೆಗಳು ಇದೀಗಾಗಲೇ ಸಂಪನ್ನಗೊಂಡಿದ್ದು, ಪ್ರಸಕ್ತ ನಾವೆಲ್ಲರೂ ಅದರ ಬಹುಮಾನ ವಿತರಣಾ ಸಮಾರಂಭಕ್ಕೆ ಸಾಕ್ಷಿಗಳಾಗಿದ್ದೇವೆ. ಈ ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದು ಬೆಳಕಿನ ಸಂಕೇತವಾದಂಥ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಶ್ರೀಯುತ ವಿಶ್ವನಾಥ್ ಕಾಯರ್ಪಳಿಕೆ, ಗುರುಸ್ವಾಮಿಗಳು, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸರ್ವರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕ್ಷೇತ್ರದ ಗುರುಸ್ವಾಮಿಗಳಿಗೆ ಟೀಮ್ ತತ್ವಮಸಿ ದೇರಳಕಟ್ಟೆದರ ಅಧ್ಯಕ್ಷರಾದಂತಹ ಮೋಹನ್ದಾಸ್ ಶೆಟ್ಟಿಯವರು ಸ್ಮರಣಿಕೆ ಹಾಗೂ ಶಾಲನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ಮೋಹನ್ದಾಸ್ ಶೆಟ್ಟಿ ಗುಡ್ಡೆಮ್ಮ, ಅಧ್ಯಕ್ಷರು ಟೀಮ್ ತತ್ವಮಸಿ ದೇರಳಕಟ್ಟೆ ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮನಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಟೀಮ್ ತತ್ವಮಸಿ ದೇರಳಕಟ್ಟೆದರ ಅಧ್ಯಕ್ಷರಾದಂತಹ ಮೋಹನ್ದಾಸ್ ಶೆಟ್ಟಿ ಅವರಿಗೆ ತತ್ವಮಸಿ ಯಕ್ಷಗಾನ ಸಮಿತಿಯ ಸದಸ್ಯರಾದಂತಹ ಪ್ರವೀಣ್ ಟಿ ಸುವರ್ಣರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶರತ್ರಾಜ್ ಶೆಟ್ಟಿ ದೇರಳಕಟ್ಟೆ, ಸಂಚಾಲಕರು ಅನ್ನ ಸಂತರ್ಪಣಾ ಸಮಿತಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಹಾಗೂ ಪ್ರಸ್ತುತ ಲೈನ್ಸ್ ಅಧ್ಯಕ್ಷರು ಲೈನ್ಸ್ ಮಂಗಳ ಗಂಗೋತ್ರಿ ಕೊಣಾಜೆ ಇವರು ಕೂಡ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಾಕ್ಷಿಗಳಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅಭಿವೃದ್ಧವಾಗಿ ಸ್ವಾಗತಿಸುತ್ತೇವೆ. ಅವರಿಗೆ ರಕ್ಷಿತ್ ದೇರಳಕಟ್ಟೆಯವರು ಬಂದು ಸ್ಮರಣಿಕೆ ಹಾಗೂ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಂಗಾಳಿಯ ಸವಿ ತಂಪಿನ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವ ಶ್ರೀಯುತ ರೋಹಿತ್ ಬಗಂಬಿನ, ಸಂಚಾಲಕರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ದೇರಳಕಟ್ಟೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ರೋಹಿತ್ ಬಗಂಬಲಿಯವರಿಗೆ ಅರ್ಪಿತ್ ಬಗಂಬಲಿಯವರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವಸಂತ್ ಶೆಟ್ಟಿ ಅಸೆಗುಳಿ, ಗೌರವಾಧ್ಯಕ್ಷರು ತತ್ವಮಸಿ ಯಕ್ಷಗಾನ ಬಯಲಾಟ ಸಮಿತಿ ದೇರಳಕಟ್ಟೆ ಅವರನ್ನು ಕೂಡ ಈ ಸುಂದರ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಟೀಮ್ ತತ್ವಮಸಿ ಇದರ ಸದಸ್ಯರಾದಂತಹ ರಾಕೇಶ್ ಗುಂಡೆಮಾರಿಯವರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಗಣೇಶ್ ಕುಕ್ಕದಕಟ್ಟೆ, ಸದಸ್ಯರು ತತ್ವಮಸಿ ಯಕ್ಷಗಾನ ಬಯಲಾಟ ಸಮಿತಿ ದೇರಳಕಟ್ಟೆ ಇವರು ಕೂಡ ಆಸೀನರಾಗಿದ್ದಾರೆ. ಇವರನ್ನು ಕೂಡ ಈ ತತ್ವಮಸಿ ಪರವಾಗಿ ಮನಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ತತ್ವಮಸಿಯ
ಸದಸ್ಯರಾದಂತಹ ಅಮ್ಮನಗುಡ್ಡೆ ಮಾರಿಯವರು ಬಂದು ಶಾಲು ಹಾಗೂ ಸ್ಮರಣಿಕೆ ನಿಂತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶಶಿಧರ್ ಬಲ್ಲಾಳ್, ಅಧ್ಯಕ್ಷರು ಯಕ್ಷಗಾನ ತರಬೇತಿ ಕೇಂದ್ರ ದೇರಳಕಟ್ಟೆ, ಇವರು ಕೂಡ ಆಸೀನರಾಗಿದ್ದಾರೆ. ಇವರನ್ನು ಕೂಡ ಟೀಮ್ ತತ್ವಮಸಿ ಪರವಾಗಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಯಕ್ಷರಂಗದ ಅಧ್ಯಕ್ಷರಾದಂತಹ ಶಶಿಧರ್ ಬಲ್ಲಾಳ್ ಅವರಿಗೆ ವಸಂತ್ ಕುಕ್ಕದಕಟ್ಟೆಯವರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಚಾರವನ್ನ ಮಾಡುವಂತಹ ಕಾರ್ಯವನ್ನ ಈ ಒಂದು ಸಮಾರಂಭದಲ್ಲಿ ಮಾಧ್ಯಮದವರು ನಿರ್ವಹಿಸ್ತಾ ಇದ್ದಾರೆ. ಈಗ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಮನಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಮಕ್ಕಳು, ಪೋಷಕರು, ಊರ ನಾಗರಿಕರು, ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ದಾನಿಗಳು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಟೀಮ್ ತತ್ವಮಸಿಯ ಸಂಘಟಕರು ಹಾಗೂ ಸದಸ್ಯರು ಸರ್ವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಮುಂದೆ ಎಲೆಯ ಮರೆಯ ಕಾಯಿಯಂತೆ ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಮೂಡಿಬರಲು ಕಾರಣಕರ್ತರಾಗಿ ಹಾಗೂ ಸಹಕರಿಸಿರುವಂತಹ ಸರ್ವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮನಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ವೇದಿಕೆಯಲ್ಲಿನ ಎಲ್ಲ ಗಣ್ಯರನ್ನು ಮತ್ತು ಎದುರುಗಡೆ ಸೇರಿರುವಂತಹ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀಮತಿ ಅಕ್ಷತಾ ನಾಯ್ಕ್ ಇವರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಪ್ರಾಸ್ತಾವಿಕ ಭಾಷಣ, ಟೀಮ್ ತತ್ವಮಸಿ ದೇರಳಕಟ್ಟೆ ನಡೆದು ಬಂದ ದಾರಿಯ ಸಿಂಹಾವಲೋಕನವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಅಕ್ಷಯ್ ನಾಯಕ್, ಕಾರ್ಯದರ್ಶಿ, ಟೀಮ್ ತತ್ವಮಸಿ ದೇರಳಕಟ್ಟೆ ಇವರು. ಹರಿ ಓಂ. ವೇದಿಕೆಯಲ್ಲಿರುವ ಅತಿಥಿಗಳ ಉಪಸ್ಥಿತಿಯನ್ನು ಗೌರವಿಸುತ್ತಾ, ದೇರಳಕಟ್ಟೆಯ ದಯಾಧೀಶ ಶ್ರೀ ಧರ್ಮಶಾಸ್ತ್ರ ಸನ್ನಿಧಿಯ ಮುಖೇನ ಕಳೆದ 6 ವರ್ಷಗಳ ಹಿಂದೆ ಸುಪ್ತ ಯುವಕ ಮನಸ್ಸುಗಳ ಜೊತೆಗೂಡಿ ಸ್ಥಳೀಯ ಆರಾಧ್ಯ ದೇವ ಧರ್ಮಶಾಸ್ತ್ರನ ನಾಮವನ್ನೇ ಇಟ್ಟುಕೊಂಡು ಟೀಮ್ ತತ್ವಮಸಿ ಎಂಬ ನಾಮಧೇಯದ ಮೂಲಕ ನಮ್ಮ ಸಂಘಟನೆಯು ಮೊಳಕೆಯೊಡೆಯಲಾರಂಭಿಸಿತು ಎಂಬ ಉಕ್ತಿಯಂತೆ ಶ್ರೀ ಕ್ಷೇತ್ರದ ಆಸುಪಾಸಿನಲ್ಲಿರುವ, ಅದರಲ್ಲಿಯೂ ಆರ್ಥಿಕವಾಗಿ ಕಡು ಬಡತನ ಎದುರಿಸುತ್ತಿರುವ ಕುಟುಂಬಕ್ಕೆ ಕಿಂಚಿತ್ತಾದರೂ ನೆರವು ನೀಡಬೇಕು, ಸಹಾಯಹಸ್ತ ಚಾಚಬೇಕೆಂಬ ಮೂಲ ಉದ್ದೇಶವನ್ನು ಹೊತ್ತು ಮೊಳಕೆಯೊಡೆಯುತ್ತಾ ಬೆಳೆದ ನಮ್ಮ ಸಂಘಟನೆಯು ಚಿಗುರೊಡೆಯುತ್ತಾ ತನ್ನ ಕೊಂಬೆಗಳನ್ನು ಪಸರಿಸುತ್ತಾ ಬೆಳೆಯುತ್ತಾ ಸಹಾಯ ಹಸ್ತವನ್ನು ಚಾಚುತ್ತಾ ಬಂದಿದೆ. ಆರಂಭದ ದಿನಗಳಲ್ಲಿ 13 ಜನ ಸದಸ್ಯರಿಂದ ಕೂಡಿದ ಈ ಸಂಘಟನೆಯು ತನ್ನ ಉದಯದ ಹಿನ್ನೆಲೆಯ ಉದ್ದೇಶವನ್ನೇ ಆಧಾರವನ್ನಾಗಿಟ್ಟುಕೊಂಡು ದೇರಳಕಟ್ಟೆಯ ಆಸುಪಾಸಿನ ಬಡ ಕುಟುಂಬಗಳಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಧನ ಸಹಾಯ, ಪಜಿರಿನಲ್ಲಿರುವ ಗೋವನಿತಾಶ್ರಯಕ್ಕೆ ಮೇವಿನ ಪೂರೈಕೆ, ರಕ್ತದಾನದ ಶಿಬಿರದ ಮೂಲಕ ರಕ್ತದಾನ, ಅನಾಥಾಶ್ರಮದ ಮಾತೆಯರಿಗೆ 1 ಹೊತ್ತಿನ ಊಟದ ವ್ಯವಸ್ಥೆ, ಸ್ಥಳೀಯ ದೇವಾಲಯದ ಆವರಣ ಮತ್ತು ಸ್ವಾಮಿ ಕೊರಗಜ್ಜನ ಸನ್ನಿಧಿಯಲ್ಲಿ ಶ್ರಮದಾನ, ಅಂತೆಯೇ ಮಾರ್ಚ್ ತಿಂಗಳಲ್ಲಿ ನಡೆದ ಅರಸು ಪೈಂದಶ್ನೆಯ ಹೊಸಭೂತ ಬಂಟ ದೈವಸ್ಥಾನ ಮಾನೂರು ಬರಿಕೆ ಇದರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಟೀಮ್ ತತ್ವಮಸಿ ತಂಡದ ಸದಸ್ಯರೆಲ್ಲರೂ ತಂಡದ ಅಧ್ಯಕ್ಷರ ಮಾರ್ಗದರ್ಶನ ಪ್ರೋತ್ಸಾಹದ ಮೂಲಕ ಧನ ಸಹಾಯ ಮತ್ತು ಸ್ವಯಂ ಸೇವಕರಾಗಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಮಾಡಿರುತ್ತೇವೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಧರ್ಮಶಾಸ್ತ್ರನ ಸನ್ನಿಧಿಯಲ್ಲಿ ಶ್ರೀದೇವಿ ಮಾತೆ ಎಂಬ ಪೌರಾಣಿಕ ಯಕ್ಷಗಾನವನ್ನು ನಮ್ಮ ತಂಡದ ವತಿಯಿಂದ ಆಡಿ ತೋರಿಸಲು ಅನುವು ಮಾಡಿಕೊಟ್ಟಿರುತ್ತೇವೆ. ಇದೇ ರೀತಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ತಮ್ಮ ತಂಡವು ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಹಲವು ಆನ್ಲೈನ್ ಸ್ಪರ್ಧೆಗಳನ್ನು ಮಕ್ಕಳಿಗೆ ಮತ್ತು ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿ ಬಹುಮಾನ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಇವೆಲ್ಲಕ್ಕೂ ತಮ್ಮ ತಂಡದ ಉತ್ತಮ ನಾಯಕತ್ವದೊಂದಿಗೆ ಸರ್ವ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಸೇವೆಯನ್ನು ನಡೆಸುವ ನಾಯಕನಂತೆ ನಮ್ಮ ತಂಡದ ಅಧ್ಯಕ್ಷರ ಸಹಕಾರದೊಂದಿಗೆ ನಮ್ಮ ಈ ಸಂಘಟನೆಯು ಅನೇಕ ಕ್ಷೇತ್ರದಲ್ಲಿ ತನ್ನ ಸಹಾಯ ಹಸ್ತವನ್ನು ಚಾಚುತ್ತಾ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಶ್ರೀ ಧರ್ಮಶಾಸ್ತ್ರನ ಕೃಪಾಶೀರ್ವಾದದೊಂದಿಗೆ
ನಮ್ಮ ಟೀಮ್ ತತ್ವಮಸಿ ಸಂಘಟನೆಯು ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತೆ ನಮ್ಮ ಸಂಘಟನೆಯ ಮೂಲಕ ಪುಟ್ಟ ಅಳಿಲು ಸೇವೆ ಈ ಸುತ್ತಲ ಪರಿಸರದಲ್ಲಿ ದೊರೆಯುವಂತೆ ಈ ಸಂಘಟನೆಯಲ್ಲಿರುವ ಸರ್ವ ಸದಸ್ಯರು ಸೇವಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ. ಸೇವಾ ಮನೋಭಾವನೆ ಮತ್ತು ಮುಖ್ಯವಾಗಿ ಯಾವುದೇ ಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ತಮ್ಮ ಸಂಘಟನೆಯನ್ನು ಮೂಲಕ ಉದಯೋನ್ಮುಖ ಸಮಾಜಮುಖ ಕಾರ್ಯಗಳು ನಡೆದು ಬರುತ್ತಲಿದೆ ಎಂಬ ಆಕಾಂಕ್ಷೆಯೊಂದಿಗೆ ಮಗದೊಮ್ಮೆ ಶ್ರೀ ಸ್ವಾಮಿಯ ಚರಣಾರವಿಂದಗಳಿಂದ ನಮಿಸುತ್ತಾ ನನ್ನ ನುಡಿಗಳಿಗೆ ಪೂರ್ಣ ವಿರಾಮ ನಿಶ್ಚಿಸುತ್ತೇನೆ. ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ಊಟವೇ ಮಾಡಲು ಸಮಯ ಸಿಗದ ಹಾಗೆ ಬೆಳೆದು ನಿಲ್ಲುವುದು ಸಾಧನೆ. ನಮ್ಮ ಟೀಮ್ ತತ್ವಮಸಿ ಶಾಖೆಯು ಬೆಳೆದು ಬಂದಂತಹ ದಾರಿಯನ್ನು ನಮ್ಮೆಲ್ಲರಿಗೆ ಸೂಕ್ತವಾಗಿ ತಿಳಿಸಿದಂಥ ಶ್ರೀ ಅಕ್ಷಯ್ ನಾಯ್ಕ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತವಾಗಿ ಉದ್ಘಾಟನೆ ದೀಪವನ್ನು ಪ್ರಜ್ವಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಶ್ರೀ ವಿಶ್ವನಾಥ್ ಕಾಯರ್ ಬಳಿಕೆ ಕ್ಷೇತ್ರದ ಗುರುಸ್ವಾಮಿಗಳು ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಗಣ್ಯರು ಕೂಡ ಜೊತೆಗೆ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ಕರೆದೊಯ್ಯುವಂತಹ ಈ ಉಕ್ತಿಯನ್ನು ನೆನಪಿಸುತ್ತಾ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಭವ್ಯವಾಗಿ ಉದ್ಘಾಟಿಸಿದಂತಹ ಕ್ಷೇತ್ರದ ಗುರುಸ್ವಾಮಿಗಳಿಗೆ ಮತ್ತು ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಉದ್ಘಾಟನೆ ಮಾಡಿದಂತಹ ಶ್ರೀ ಕ್ಷೇತ್ರದ ಗುರುಸ್ವಾಮಿಗಳು ಈ ಬಹುಮಾನ ವಿತರಣಾ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತವಚನಗಳನ್ನು ನೀಡಬೇಕಂತ ಟೀಮ್ ತತ್ವಮಸಿ ಶಾಖೆಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಟೀಮ್ ತತ್ವಮಸಿ ಜೊತೆ ಆಶ್ರಯಗಳು ನಡಪನಂಚಿನ ಬಹುಮಾನ ವಿತರಣೆ ಅಂಚನೆ ಕ್ರೀಡಾಕೂಟದ ವಿಜೇತರಿಗೆ ಸನ್ಮಾನ ಮಲ್ಪನಂಚಿನ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಅಂಚನೆ ಸೇರಿದ ಸಮಸ್ತ ಅತಿಥಿ ನಕಲೆ ಅಂಚನೆ ಬೆನ್ನರೆ ಭಾರಿ ಬರ್ಸ ಬರೋದುಂಡು, ಜೊತೆಗೆ ಚಳಿ ಉಂಟು, ಚಳಿ ನಡುಗ ಉಂಟು ಅಂಚಾಯನದವರ ಹೆಚ್ಚ ಪಾಚಾರ ಪೋಪಿ ಬಾರಿ ಚುಟುಕಾದ ಪಾಚಾರ ಈ ಕಾರ್ಯಕ್ರಮ ಬಹುಮಾನ ವಿತರಣೆ ಬಾಕಿನ ಕಾಕಲ್ ಹನುಮಂತ ಕೊರಿಯರು ತಯಾರಾದಿಲ್ಲ. ಮುಖ್ಯವಾದ ಇಂಥ ಸಮಾರಂಭದ ಅಧ್ಯಕ್ಷ ವಹಿಸಿದ ಮೋಹನ್ ರಾಜ್ ಗುಡ್ಡ ಮೇರೆಲ್ಲ ಅಂಚನೆ ಮಾತಾ ಅತಿಥಿ ನೆನವರಿಕೆ ಅಂತಂದು ಕಾರ್ಯಕ್ರಮ ಪುರ್ಲು ಆವಡನ್ನು ಪಂಡದ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಪ್ರಾರ್ಥನೆ ಅಂತಂದು ಇನ್ನು ಟೀಮ್ ತತ್ವಮಸಿ ಬರ್ಪಣ ಈ ಸಂಘಟನೆ ಪ್ರಾರಂಭ ಆದ 3ನೇ ವರ್ಷದ ಕಾರ್ಯಕ್ರಮ ಒಂದು ಭಾರಿ ಸಂತೋಷವನ್ನು ನಿಮ್ಕೊಂಡು ಪ್ರತಿ ವರ್ಷದ ಎಡ್ಡ ಕಾರ್ಯಕ್ರಮ ಜೀವನದಲ್ಲಿ ಕ್ರೀಡಾಕೂಟದ ಜೊತೆಗೆ ಸಮಾಜೋಡಿತನ ಬಡವರ್ಗದ ವಿದ್ಯಾರ್ಥಿಗಳಿಗೆ ಅಂಚೆ ಬಾಕಿ ಸಹಾಯ ಮಾಡ್ಕೊಳ್ಳೋ ಮೂಲಕ ದೇವರ ಮೆಚ್ಚಿನಂಚಿನ ಕೆಲಸ ಮಾಡ್ತಾರೆ. ಒಂದು ಅಯ್ಯಪ್ಪ ಸ್ವಾಮಿಗಳ ಭಾರಿ ಪ್ರೀತಿ ಏನಾದವರ ಯಾನ ನಿಖಲ ಕಾರ್ಯಕ್ರಮವನ್ನು ಸಂಘಟನೆ ಕೊಂಡಾಡುವೆ. ವಿಶೇಷವಾದ
ಜಾಸ್ತಿ అని ಪಾತ್ರದ ಪೋಪುಜಿ ಕಾರ್ಯಕ್ರಮ అయినది ಬೇಗ ಮುಖ್ಯಪಡು ಹಿತದೃಷ್ಟಿಡು ನಿಖಲ್ ಮಾತೆರ ತೆರಕನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆಡು ಐತ ಅಂಗ ಸಂಸ್ಥೆ ಅದು ಭಜನಾ ಮಂಡಳಿ ಉಂಡು. ಭಜನಾ ಮಂಡಳಿ ಬೊಕ್ಕ ಮಿತ್ತು ಬತ್ತಿನ ಸಂಸ್ಥೆ ಟೀಮ್ ತತ್ವಮಸಿ ಮನ್ಪುಣ ಮಕ್ಕಳು ಮಾತಲ ಒಂಜೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಆವಡು ಅಥವಾ ಭಜನಾ ಮಂಡಳಿ ಆವಡು ಪುಸ್ತಕದ ಬೈದಿನ ಟೀಮ್ ತತ್ವಮಸಿ ಇದು ಮೂಜನೆ ಈ ವರ್ಷಡೆ ಭಾರಿ ಕಾರ್ಯಕ್ರಮ ಪಾಡೊಂದು ಕ್ಷೇತ್ರಕ್ಕೆ ಪುದರ್ ಬರ್ಪಣೆ ಕೆಲಸ ಮಂತೊಂದು ನಿಕ್ಲಿಗೆ ಅಯ್ಯಪ್ಪ ಸ್ವಾಮಿ ಎಡ್ಡೆ ಮಲ್ಪಾಡು ನನಾತ್ ಈ ಕ್ಷೇತ್ರ ಕೆಲಸ ಮಂತದ್ದು ಎಡ್ಡೆ ಕೆಲಸ ಮಂತದ್ದು ಸಮಾಜೋಡು ಒಂಜಿ ಎಡ್ಡೆ ಉತ್ತಮ ಸಂಘಟನೆ ಪುದರ್ ನಿಕ್ಲು ದೆತೊಂಡು ಅವೇ ಲೆಕ್ಕ ಬರ್ಪಿ ವರ್ಷ ಈ ವರ್ಷನೇ ಆವಡ್ತದ ಆಯ್ಜು ಅಂತ ತೊಂದರೆ ಆದ ಕ್ಷೇತ್ರದ 5ನೇ ವರ್ಷದ ವಾರ್ಷಿಕ ಮಹೋತ್ಸವ ನಡಪೆರಂಡು ನೆಟ್ಟು ಮಾತ್ರ ನಿಕ್ಲ ಪಾತ್ರ ಬಾರಿ ಮಲ್ಲೊಂಡು ನಿಕ್ಲು ಮಲ್ಪುಡ ಆಪಣವು 1976 ಪ್ರಾರಂಭವಾಯಿನಂಚಿನ ಈ ಮಂದಿರ ಸುಮಾರು 25 ವರ್ಷ ಕರೆನಿಡಬೇಕ 2001 ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಪೂರ್ಣ ಮಟ್ಟದ ದೇಗುಲ ಮೂಜಿ ಕೊಟ್ಟು ಅವಳ ಬ್ರಾಹ್ಮಣರಿಂದ ಇದು ಆಪಿರಂಚಿನ ಸೇವೆ ತುಂಬು ಎಂಕ್ಲೆ 25 ವರ್ಷಡು ಎಂಕ್ಲೆ ಸ್ವಾಮಿ ನಕ್ಲೆ ಸೇವೆ ಮಂತಂತ ಇತ್ತು ಎಂಕ್ಲೆ ವಿಲಾಯಪದ ಪೂಜೆ ಮಲ್ಪೇರು ಬಲ್ಲಿಂದುಂಡು ಏನಿದ್ರು ಅವರ ಬ್ರಾಹ್ಮಣರ ಪೂಜೆ ಮಲ್ಪೇರು ಎಡ್ಡ ಒಂಜಿ ಇಂದೆಟ್ಟು ಕ್ಷೇತ್ರ ನನಾತ್ ಬೆಳಗನುಂಡು ಮಸ್ತ್ ಅನೇಕ ಕಾರ್ಯಕ್ರಮಗಳು ಆಯರುಂಡು ದೇವಸ್ಥಾನದ ಮುಲ್ಪ ವಿರಾಮ ಸ್ವಾಮಿ ನಕ್ಲೆಗಳು ಬರ್ತನೆ ಇಂಚಿನ ಕಾರ್ಯಕ್ರಮ ಮಲ್ಪೇರೆ ಈ ಒಂಜಿ ಕಟ್ಟಡ ಆತನು ನೆಟ್ಲ ಎಡ್ಡ ನಮ್ಮ ಆಡಳಿತ ಮುಕ್ತೇಶ್ವರ ಚಂದ್ರ ಸಡ್ಡಿ ಅಂತ ಒಂಜಿ ಆಡಳಿತಡು ಮಸ್ತ್ ಕೆಲಸ ಆತನು ನನಾತ್ ಕಾರ್ಯಕ್ರಮ ಆಡು ನಾನು ಒಂಜಿ ಮಲ್ಲ ಕಾರ್ಯಕ್ರಮವನ್ನಾಗ ಎಂಕ್ಲು ಮಾತ ಪರಬೇರಾಯ ಅಡ್ಡಂತ ಇರಲ್ಲ ಇತ್ತೆ ಶರತ್ ರಾಜರಿಂದ ದುಮ್ಮುದಿದು ಕೈತಲ್ಲಿ ಒಂಜಿ 44 ಸೆನ್ಸ್ ಜಾಗ ಉಂಡು ಒಂದು ಈ ಕ್ಷೇತ್ರ ಬಾರಿ ಅಗತ್ಯ ಉಂಡು ನೀನು ನಮ್ಮನ್ನು ಮಾತಾಡಲ್ಲ ಪತ್ತೊಂದು ದಿವೊಂದು ಆರು ಈ ಜಾಗ ಕೈ ಪಾಡ್ದುಲ್ಲೇರು ಅವು ಆಯ್ನಾತ್ ಬೇಗ ಆಪ್ಲಕ ದೇವರ ಅನುಗ್ರಹ ಮಲ್ಪಡು ಆ ಜಾಗ ನಂಗೆ ಬರಡದು ಮಂಡದು ದೇವರ ಪ್ರಾರ್ಥನೆ ಮಾಡ್ತಾನೆ ಆ ಜಾಗ ಬತ್ತು ನಾವು ಮಸ್ತ್ ಕೆಲಸ ಆರಣ್ಣು ಮುಲ್ಪ ಅವು ಕೆಲಸ ಐನದ ಬಕ್ಕ ನನಾತ್ ಮುಲ್ಪ ಬೇರೆ 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 ಕಾರ್ಯಕ್ರಮ ಹಾಲು ಮದುವೆ ಮಂಟಪ ಇಂಚಿತ್ತಿನ ಕಾರ್ಯಕ್ರಮ ಕಾರ್ಯ ಆರಂಡು ಆವಡು ಬೇಗ ಇದಕ್ಕೆ ನಿಖಲನ ಸಹಕಾರ ಭಾರಿ ಅಗತ್ಯ ಉಂಡು ಶರತ್ರಾಜ್ ಶೆಟ್ಟರಿಗೆ ದೇವರಿ ಐತ ಬಗ್ಗೆ ನನಾತ್ ಒಂಜಿ ಒಂದು ಕೊರಡು ಪಂಡೊಂದು ಎನ್ನ ರಡ್ಡು ಪಾತ್ರ ಮುಕ್ತಾಯ ಮಲ್ಪೆ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯವರಿಗೆ ಕಳೆದ 50 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನದ ಆಗುಹೋಗುಗಳ ಬಗ್ಗೆ ನಮಗೆ ವಿವರವಾಗಿ ತಿಳಿಸಿದ್ದಾರೆ ಗುರುಸ್ವಾಮಿಗಳು. ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿ ಇರತಕ್ಕಂಥ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀಯುತ ಶಶಿಧರ್ ಬಳ್ಳಾಲ್ ಚಿಪ್ಪಾರ್ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮನಿಸುತ್ತಾ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಆಗಮಿಸಿದ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಟೀಮ್ ತತ್ವಮಸಿ ದೇರಳಕಟ್ಟೆ ಹಲವಾರು ಕಾರ್ಯಕ್ರಮವನ್ನು ಸಂಯೋಜಿಸ್ತಾ ಬಂದಿದೆ. ಆದರೆ ಈ ಚಿತ್ರಕಲಾ ಆಟೋಟ ಸ್ಪರ್ಧೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸುವಾಗ ಸ್ವಲ್ಪ ಕಷ್ಟ ಉಂಟು. ಯಾಕೆಂದರೆ ಅದರಲ್ಲಿ ಕೆಲವರು ಸೋತವರಿಗೆ ನನಗೆ ಕೊಡಲಿಲ್ಲ, ಅವರು ನಾನಿಷ್ಟು ಮಾಡಿದೆ ಅಂತ, ಇದು ಸ್ವಲ್ಪ ಕಷ್ಟದ ಕೆಲಸ. ಇದಕ್ಕೆ ಕೈ ಹಾಕಿದ್ದಾರೆ. ಇದು ಇನ್ನೂ ಮುಂದುವರಿಯಲಿ. ಅದೇ ರೀತಿ ಟೀಮ್ ತತ್ವಮಸಿ ಕಳೆದ 3 ವರ್ಷಗಳಿಂದ ದೇವಿ ಮಹಾತ್ಮೆ ಎಂಬ ಯಕ್ಷಗಾನವನ್ನು ಆಟ ಆಡಿಸ್ತಾ ಇದ್ದಾರೆ. ಇದು ಒಂದು ಪುಣ್ಯದ ಕೆಲಸ. ಇಂಥ ಕಾರ್ಯಕ್ರಮಗಳು ಇಂದು ಇವರಿಂದ ಮೂಡಿಬರಲಿ. ಇವರಿಗೆ ಪದಾಧಿಕಾರಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಬಳ್ಳಾಲ್ ಇವರಿಗೆ ಮುಂದೆ ನಮ್ಮ ಇನ್ನೋರ್ವ ಅತಿಥಿಗಳಾದಂತಹ
ಶ್ರೀಯುತ ಶರತ್ ರಾಜ್ ಶೆಟ್ಟಿ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಆಡಬೇಕಂತ ಕೇಳ್ತಾ ಇದ್ದೇವೆ. ಸ್ವಾಮಿ ಶರಣಮಯ್ಯಪ್ಪ. ಟೀಮ್ ತತ್ವಮಸಿ ದೇರ್ಲಗಟ್ಟೆ ಇಂದೇಟು ನಡಪುನ ಇನಿ ಬಹುಮಾನ ವಿತನ ಕಾರ್ಯಕ್ರಮ ಬೈದಿನ ಮಾತಾ ಗಣ್ಯರಿಗೆಲ್ಲ ನಮಸ್ಕಾರವಂತೊಂದು ಅಂಚನೆ ಎದುರು ಬೈದಿನ ಮಾತಾ ಕಲಾಭಿಮಾನಿಗಳು ಮಾತಾ ಪ್ರೈಸ್ ತಂಡ್ರು ಬೈದರು ಅಕ್ಲಿಗೆಲ್ಲ ನಮಸ್ಕಾರವಂತೊಂದು ಈ ಮುರಂದ ಆಟೋಟ ಸ್ಪರ್ಧೆ, ಸಂಗೀತ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಮಾತಾ ಸ್ಪರ್ಧೆ ಇಟ್ಲ ಬಹುಮಾನ ದೊತ್ತೊಂದಗಳಿಗೆ ಶುಭಾಶಯ ಕೊರ್ದು ಎನ್ನೊಂದು ಎರಡು ಬಾತರ ಮುಕ್ತಾಯವಂಥದ್ದು. ಜೈ ಹಿಂದ್ ಕರ್ನಾಟಕ. ವೇದಿಕೆಯಲ್ಲಿನ ಇನ್ನೋರ್ವ ಅತಿಥಿ ವಸಂತ್ ಶೆಟ್ಟಿ ಅಶೈಗೋಳಿ, ಗೌರವಾಧ್ಯಕ್ಷರು ಟೀಮ್ ತತ್ವಮಸಿ ಯಕ್ಷಗಾನ ಬಯಲಾಟ ಸಮಿತಿ, ಇವರು ಒಂದೆರಡು ಮಾತುಗಳನ್ನು ಆಡಬೇಕು ವಿನಂತಿ. ಟೀಮ್ ತತ್ವಮಸಿ ದೇರ್ಲಕಟ್ಟೆ ಲೆತ್ತ ಮೂಜನೇ ವರ್ಷದ ಕ್ರೀಡಾಕೂಟೋಡು ವಿನಯನಕ್ಲಿಗೆ ನೀ ಬಹುಮಾನ ಕೊರ್ಪುನ ಕಾರ್ಯಕ್ರಮ ದಿವಂದಿರು ಅಂಚ ಮೂಲು ಸ್ಟೇಜ್ ರೀತಿನ ಮಾತ ಅತಿಥಿ ಗಣ್ಯರಿಗೆ ಬೊಕ್ಕ ದುಂಬು ಪುಲ್ದಿನ ಮಾತ ಪ್ರಶಸ್ತಿ ಜತನ ಬೈದಿನಕ್ಲಿಗೆ ಎನ್ನ ನಮಸ್ಕಾರ ಕೊರೊಂದು 79ನೇ ಸ್ವಾತಂತ್ರ್ಯೋತ್ಸವ ಬೊಕ್ಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಕೊರೊಂದು ಅಂಜೆ ಎರಡು ಪಾತ್ರ ಮುರಣಿ ಆಟೋಟ ಸ್ಪರ್ಧೆದನಿ ಕಾಂಡೆ ಮೂಲು ಸುರುವಾನಗ ಏರ್ಲಿ ಎತ್ತಿಜೀರು ಜೋಕುಲಂಜಿ 10 ಪದ್ಯನ್ ಮೆತ್ತೀನಿ ಬೊಕ್ಕ ಲಾಸ್ಟ್ಗೆ ಆನಾಗ ಚಿತ್ರಕಲೆ ಕಣ್ಣಂಜಿ 30-35 ಜನ ಊಟ ಆತಿರು ಎಂಕು ಬಾರಿ ಬೇಜಾರತ್ತನ ಈ ತಂದು ಮಲ್ತಲ್ಲ ಎಂಕ್ಲಿ ಜನ ಬಾರಿ ಕಮ್ಮಿ ಆಗಿರತ್ತ ಅಂದ್ ಆಂಡ ಮಸ್ತ್ ಜನ ಎಂಕಲು ಸೇರಿನ ನಿರೀಕ್ಷೆ ಹಿಡ್ದು ಜಾಸ್ತಿ ಜನ ಸೇರಿದ ಆಂಡ ಆನಿ ಮಾತ ಕೊಡ್ಲ ಆಸ್ಪಾಸ್ ಪೂರ ಕೊಡ್ಲ ಕಾರ್ಯಕ್ರಮ ಇತ್ತು ಆಟೋಟ ಸ್ಪರ್ಧೆ ಆಯ್ತಾನೆ ಎತ್ತ ಅವತ್ತಂದೆ ಆ ದಿನ ಬೊಲ್ಪುಗು ಬುಡ್ತಿನ ಬರ್ಸ ಇಡೀ ಜನ ಬರ್ಸಾಲ ಇಜ್ಜಿ ಅವನ್ನೇಟು ಬರ್ಸ ಇಜ್ಜ ಅಂದ್ರೆ ಎಂಕ್ಲೆ ಭಾರಿ ಸಂತೋಷ ಹಿಡ್ದೋಕೋದಿಲ್ಲ ಇನಿ ಮುಟ್ಟಲ್ಲ ಆ ಅಂಚೆ ಬರ್ಸ ಬುಡ್ತಿನೇ ಇಜ್ಜಿ ಐಕ್ ಮುಲ್ತ ನಮ್ಮ ದೇವಸ್ಥಾನದ ನಮ್ಮ ದೇವರ ನಮ್ಮುಂಡ ನಮ್ಮ ಕಾರ್ಯಗೂ ದುಂಬು ಜತ್ತಡಲ್ಲ ಆರ ಅಯ್ಯಪ್ಪ ಸ್ವಾಮಿ ನಂಗೆ ಖಂಡಿತ ಸಹಕಾರುಳ್ಳೆರಂದು ನಮ್ಮ ನಂಬುದು ದುಂಪೋತ ಅವತ್ತಂದೆ ನಾನು ನಮ್ಮ ನೃತ್ಯ ಮೂಜನ ವರ್ಷ ಅಂಚೆನ ವರ್ಷಂ ಪ್ರತಿ ಇಂಚೆನೆ ಪೊರ್ಲು ನಡಪಾಡು ಪಂಡದು ಬೊಕ ಎಲ್ಲ ನಮ್ಮ ತತ್ವಮಸಿದ ಯಕ್ಷಗಾನ ನಡಪರ್ಲುಂಡು ಐಕ್ಲ ಮಾತೆರ್ಲ ಸಹಕಾರ ಕೊಡ್ಬಂಡಕ್ಕೆ ಏನಂದು ಎಂಕ ಪಾತೆರ ಅವಕಾಶ ಕೊಡ್ನ ತತ್ವಮಸಿ ಟೀಮ್ಗೆ ನಮಸ್ಕಾರ ಅಂತ ನಾನು ದೊಡ್ಡ ಪಾತೆರ ಬಂತು. ಸ್ವಾಮಿ ಶರಣಯ್ಯಪ್ಪ. ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಸಾಗ್ತಾ ಈ ದಿನ ನಾವೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಶ್ರೀಯುತ ಶರತ್ ರಾಜ್ ಶೆಟ್ಟಿ ಇವರಿಗೆ ಶ್ರೀಯುತರು ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದಕ್ಕೆ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡಿರ್ತಾರೆ. ಅವರಿಗೆ ಈ ಟೀಮ್ ತತ್ವಮಸಿ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದೆ. ಅದೇ ರೀತಿ ಹಿರಿತನ ಅನ್ನುವುದು ತಮ್ಮ ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಲ್ಲಿ ಅಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಶ್ರೀಯುತ ಶರತ್ ರಾಜ್ ಶೆಟ್ಟಿ ಅವರಿಗೆ ಈ ದಿನದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೀಡಿ ಗೌರವಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಳೆದ 10 ಆಗಸ್ಟ್ 2025 ಜರುಗಿದ ಕ್ರೀಡಾಕೂಟ, ಆನ್ಲೈನ್ ದೇಶಭಕ್ತಿ ಗೀತೆ, ಆನ್ಲೈನ್ ಶ್ರೀಕೃಷ್ಣ ವೇಷ ಭಾವಚಿತ್ರದ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿರುತ್ತೇವೆ. ವಿಜೇತರ ವಿವರವನ್ನು ಶ್ರೀಮತಿ ರೋಹಿಣಿ ಇವರು ನೀಡಲಿದ್ದಾರೆ. ವಿಜೇತರು ಸಾಲಿನಲ್ಲಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಬಹುಮಾನವನ್ನು ಅತಿಥಿಗಳಾದಂತಹ
ಕ್ಷೇತ್ರದ ಗುರುಸ್ವಾಮಿಗಳು ನೀಡಬೇಕೆಂದು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ. ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇವರ 3ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮ. ಇದರಲ್ಲಿ ಶೂಟ್ ದ ವಿಕೆಟ್ 1ರಿಂದ 4ನೇ ತರಗತಿಯ ಮಕ್ಕಳಿಗೆ ಪ್ರಥಮ ಮೇಘನಾ ಶೆಟ್ಟಿ, ದ್ವಿತೀಯ ಸುಮೇಧ ಭಟ್, ರಾಣಿಪುರ, ಕುತ್ತಾರ್. ಐದರಿಂದ 7ನೇ ತರಗತಿಯ ವಿಭಾಗ ಪ್ರಥಮ ರಿಷಿತಾ ನಡೆಂಜ, ದ್ವಿತೀಯ ಪ್ರಜ್ನೇಶ್ ಬರಿಕೆ, ಹತ್ತನೇ ತರಗತಿ ವಿಭಾಗ ಪ್ರಥಮ ಹೃತಿಕ್ ಶೆಟ್ಟಿ, ದೇರ್ಲಕಟ್ಟೆ. ಅಲ್ಲಿ ಕೈ ಚಪ್ಪಲೆ ಮುಖಾಂತರ ಅವರಿಗೆ ಮಕ್ಕಳಿಗೆ ಉರುಗಿಸಬೇಕು. ದ್ವಿತೀಯ ಪವನ್ ರಾಜ್ ಶೆಟ್ಟಿ, ಕಾಣಿಕೆರೆ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ಜಯಶ್ರೀ ನಡುಪದವ್, ದ್ವಿತೀಯ ಶ್ರೀಮತಿ ವಿಶಾಲಾಕ್ಷಿ, ಕಾನೆಕೆರೆ. ಪುರುಷರ ವಿಭಾಗ ಪ್ರಥಮ ಅಶ್ವಿತ್ ಪಗೀರ್, ಅಲ್ಲಿ ಸ್ಪರ್ಧಿಗಳಿಲ್ಲದಿದ್ದರೆ ಅವರ ಗೆಳೆಯರು ಅಥವಾ ಪೋಷಕರಿಂದ ಸ್ವೀಕರಿಸಬಹುದು. ದ್ವಿತೀಯ ರಕ್ಷಿತ್ ದೇರ್ಲಕಟ್ಟೆ. ನಿಂಬೆ ಚಮಚ ಓಟ 5ರಿಂದ 10ನೇ ತರಗತಿ. ಮುಂದಿನ ಬಹುಮಾನ ವಿತರಣೆಯನ್ನು ಯಕ್ಷರಂಗದ ಅಧ್ಯಕ್ಷರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಹೃತಿಕ್, ದೇರ್ಲಕಟ್ಟೆ. ದ್ವಿತೀಯ ಯಶಿಕಾ ನಡೆಂಜ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ಪ್ರೀತಿಕಾ ಕುತ್ತರ್, ದ್ವಿತೀಯ ಶ್ರೀಮತಿ ಕಲಾವತಿ ಗುಡ್ಡೆಮರ್. ಅಲ್ಲಿ ಚಪ್ಪಾಳೆ ಸದ್ದು ಕೇಳಿಸ್ತಾನೆ ಇರಬೇಕು ಕೊನೆಯವರೆಗೂ ಮಕ್ಕಳಿಗೆ. ಪುರುಷರ ವಿಭಾಗದಲ್ಲಿ ಅರ್ಪಿತ್ ಬಗಂಬಿಲ, ದ್ವಿತೀಯ ಮೋಹನ್ ದಾಸ್ ಶೆಟ್ಟಿ, ಗುಡ್ಡೆಮಾರು.
ಬಕೆಟ್ಗೆ ನಾಣ್ಯ ಹಾಕುವುದು 1 ರಿಂದ 4ನೇ ತರಗತಿಯಲ್ಲಿ ಪ್ರಥಮ ಶೌರ್ಯ ಭಗಂಬಿಲ. ಪೋಷಕರಿದ್ದಲ್ಲಿ ಒಂದು ಬಹುಮಾನವನ್ನು ಸ್ವೀಕರಿಸಬಹುದು. ದ್ವಿತೀಯ ಲಿಖಿತ್ ದೇರ್ಲಕಟ್ಟೆ. ಐದರಿಂದ 7ನೇ ತರಗತಿ ವಿಭಾಗ ಪ್ರಥಮ ಅರ್ಪಿತಾ ಗುಡ್ಡೆಮಲ್. ದ್ವಿತೀಯ ಸಚಿನ್ ಬೋಲಿಯಾರ್. ಎಂಟರಿಂದ 10ನೇ ತರಗತಿಯಲ್ಲಿ ಆನ್ಯ ಆಚಾರ್ಯ ಪಂಡಿತ್ ಹೌಸ್. ದ್ವಿತೀಯ ಹೃತಿಕ್ ಶೆಟ್ಟಿ ದೇರ್ಲಕಟ್ಟೆ. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ನಿಧೀಶ್ ಪನೀರ್. ಮುಂದಿನ ಬಹುಮಾನ ವಿತರಣೆಯನ್ನು ಶರತ್ ರಾಜ್ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಲಿಖಿತಾ ಜೆ ನಾಯಕ್ ದೇರ್ಲಕಟ್ಟೆ. ಎಂಟರಿಂದ 10ನೇ ತರಗತಿ ವಿಭಾಗ ಪ್ರಥಮ ಹೃತಿಕ್ ಶೆಟ್ಟಿ ದೇರ್ಲಕಟ್ಟೆ. ದ್ವಿತೀಯ ಜೀವಿಕಾ ಎಸ್ ಕುತ್ತಾರ್. ಧನ್ಯವಾದಗಳು. ಮುಂದಿನ ವಿಜೇತರ ವಿವರವನ್ನು ನೀಡಲಿದ್ದಾರೆ ಕುಮಾರಿ ನಯನ ಇವರು. ಬಾಂಬ್ ಇನ್ ದ ಸಿಟಿ ಮಕ್ಕಳ ವಿಭಾಗದಲ್ಲಿ 1 ರಿಂದ 8 ಪ್ರಥಮ ಲಿಖಿತಾ ಜೆ ನಾಯಕ್ ದೇರ್ಲಕಟ್ಟೆ. ದ್ವಿತೀಯ ಕೀರ್ತನ್ ಕುಂಪಲ. ಬಾಂಬ್ ಇನ್ ದ ಸಿಟಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ಮಮತಾ ಗುಡ್ಡೆಮಾರ್. ಅವರಿಲ್ಲದಿದ್ದರೆ ಅವರ ಮನೆಯವರು ಬಂದು ಬಹುಮಾನವನ್ನು ಸ್ವೀಕರಿಸಬಹುದು. ದ್ವಿತೀಯ ಶ್ರೀಮತಿ ಗಾಯತ್ರಿ ಬ್ರಹ್ಮಾವರ. ಧನ್ಯವಾದಗಳು ಶರತ್ ಶೆಟ್ಟಿ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಗಣೇಶ್ ಕುಕ್ಕತಟ್ಟಿ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಂಬ್ ಇನ್ ದ ಸಿಟಿ ಪುರುಷರ ವಿಭಾಗದಲ್ಲಿ ಪ್ರಥಮ ಶ್ರೀ ರಾಕೇಶ್ ಗುಡ್ಡೆಮಾರ್. ದ್ವಿತೀಯ ಶ್ರೀ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರ್. ಮೈದಾದಿಂದ ನಾಣ್ಯ ಹೆಕ್ಕುವುದು ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ಕಲಾವತಿ ದೇರಳಕಟ್ಟೆ. ಮೈದಾದಿಂದ ನಾಣ್ಯ ಹೆಕ್ಕುವುದು ಪುರುಷರ ವಿಭಾಗದಲ್ಲಿ
ಪ್ರಥಮ ಶ್ರೀ ರಾಜೇಶ್ ನಡೆಂಜ. ದ್ವಿತೀಯ ಶ್ರೀ ರಜನ್ ಶೆಟ್ಟಿ ವೈದ್ಯನಾಥ ನಗರ. ಸಂಗೀತ ಕುರ್ಚಿ 1-8 ಮಕ್ಕಳ ವಿಭಾಗದಲ್ಲಿ ಪ್ರಥಮ ಜೀವಿಕಾ ಎಸ್ ಕುತ್ತಾರ್. ದ್ವಿತೀಯ ಧ್ಯಾನ್ ಮಡ್ಯಾರ್. ಧನ್ಯವಾದಗಳು ಗಣೇಶ್ ಕೋಕಗಟ್ಟಿ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ವಸಂತ್ ಶೆಟ್ಟಿ ಹೊಸಗೊಳಿಯವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸುಹಾಸಿನಿ ಬಗಮ್ಮಿಲ. ದ್ವಿತೀಯ ನಯನ ಕಾಣೆಕೆರೆ. ಸಂಗೀತ ಕುರ್ಚಿ ಪುರುಷರ ವಿಭಾಗದಲ್ಲಿ ಪ್ರಥಮ ಶ್ರೀ ಪ್ರವೀಣ್ ಟಿ ಸುವರ್ಣ. ದ್ವಿತೀಯ ಶ್ರೀ ರವಿ ಗುಡ್ಡೆಮಾರ್. ಗುಂಡೆಸೆತ ಪುರುಷರ ವಿಭಾಗದಲ್ಲಿ ಪ್ರಥಮ ಪ್ರಶಾಂತ್ ದೇರ್ಲಕಟ್ಟೆ. ದ್ವಿತೀಯ ಸಂತೋಷ್ ಅಡ್ಯಂತಾಯ ಕುತ್ತರ್. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ರೇವತಿ ಸುಳ್ಯ. ಧನ್ಯವಾದಗಳು ವಸಂತ್ ಶೆಟ್ಟಿ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ರೋಹಿತ್ ಬಗಂಬಿಲ ಇವರು ನೆರವೇರಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇವೆ. ದ್ವಿತೀಯ ಶ್ರೀಮತಿ ಪ್ರೀತಿಕಾ ಕುತ್ತಾರ್. ಮಡಿಕೆ ಒಡೆಯುವುದು ಪುರುಷರ ವಿಭಾಗದಲ್ಲಿ ಪ್ರಥಮ ರಾಕೇಶ್ ಗುಡ್ಡೆಮಾರ್. ಮಹಿಳೆಯರ ವಿಭಾಗದಲ್ಲಿ ಮಮತಾ ಗುಡ್ಡೆಮಾರ್. ಹಗ್ಗ ಜಗ್ಗಾಟ ಪುರುಷರ ವಿಭಾಗದಲ್ಲಿ ಪ್ರಥಮ ಟೀಮ್ ದಾಸ್. ಟೀಮ್ ದಾಸ್ ತಂಡದಲ್ಲಿದ್ದಂತಹ ಎಲ್ಲ ಸ್ಪರ್ಧಿಗಳು ವೇದಿಕೆಗೆ ಬರಬೇಕು. ದ್ವಿತೀಯ ಟೀಮ್ ತಿರುಮಲ. ಟೀಮ್ ತಿರುಮಲದ ಇದರಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ವೇದಿಕೆಗೆ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಅಧ್ಯಕ್ಷರಾದಂಥ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರಿಯವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಹಿಳೆಯರ ವಿಭಾಗ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಶ್ರೀದೇವಿ ತಂಡ. ದ್ವಿತೀಯ ಸ್ವಾಮಿ ಕೊರಗಜ್ಜ ತಂಡ.
ಸ್ವಾಮಿ ಕೊರಗಜ್ಜ ಸಂಘದ ಸ್ಪರ್ಧಿಗಳು ಬಂದು ವೇದಿಕೆಯಲ್ಲಿ ಬಹುಮಾನ ಸ್ವೀಕರಿಸಬೇಕು. ಧನ್ಯವಾದಗಳು. ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ ಎಲ್ಲ ಕ್ರೀಡಾಳುಗಳಿಗೂ ಕೂಡ ಹಾಗೂ ವಿಜೇತರಾದಂತಹ ಎಲ್ಲ ಸ್ಪರ್ಧಿಗಳು ಕೂಡ ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇದರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಅತಿಥಿಗಳು ಶ್ರೀ ರೋಹಿತ್ ಬಗಂಬಿಲ, ಸಂಚಾಲಕರು ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿಯ ಪಾದಗಳಿಗೆ ವಂದಿಸುತ್ತಾ, ಕ್ಷೇತ್ರದ ಪರಿವಾರ ದೈವದರಿಗೆ ವಂದಿಸುತ್ತಾ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ವಸುದೇವ ಸುತಂ ದೇವಂ ಕಂಸಂ ಚಾರೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಎಲ್ಲರಿಗೆ 79ನೇ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಕೇವಲ ನಮಗೆ ರಜೆಯ ದಿವಸವಲ್ಲ, ನಮ್ಮ ಬದುಕನ್ನು ಬದಲಿಸಿ ನಮಗೆ ಹಕ್ಕನ್ನು ಒದಗಿಸಿಕೊಟ್ಟಂಥ ದಿನ. ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಿದಂಥ ಈ ಪುಣ್ಯ ದಿನವಾಗಿದೆ ಎಂದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದರೆ ಮಹನೀಯರ ಬಹಳ ಹೋರಾಟ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್, ವಿನಾಯಕ ದಾಮೋದರ ಸಾವರ್ಕರ್, ಗಾಂಧೀಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಧೈರ್ಯ ಹಾಗೂ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಒದಗಿದೆ. ನಾವು ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ದೇಶವನ್ನು ಕಾಯುವಂಥ ಆ ಸೈನಿಕರು ರಾತ್ರಿ ಹಗಲು ನಮ್ಮ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೆ ನಾವು ವಂದಿಸಬೇಕಾಗ್ತದೆ. ಭಾರತ ವಿಶ್ವದಲ್ಲಿಯೇ ಶ್ರೇಷ್ಠ ರಾಷ್ಟ್ರವಾಗಿರ್ತದೆ. ನಾವು ಭಾರತ ದೇಶವನ್ನು ಬಹಳ ಪ್ರೀತಿಸಿ ಮತ್ತು ಗೌರವಿಸಬೇಕು. ನಮ್ಮ ಎಲ್ಲರಿಗೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಮತ್ತು ಪರಿಸರ, ನೀರು ಇದನ್ನು ಒಳ್ಳೆಯ ರೀತಿಯಾಗಿ ಇನ್ನು ಮುಂದಿನ ಪೀಳಿಗೆಗೆ ನಾವು ಉಳಿಸ್ತಾ ಬರಬೇಕು. ಹಾಗೆ ಟೀಮ್ ತತ್ವಮಸಿಯವರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕ್ರೀಡಾಕೂಟ ಅಂದರೆ ನಮಗೆ ಕ್ರೀಡೆ ಅಂದರೆ ನಮ್ಮ ಒಗ್ಗಟ್ಟಿಗೋಸ್ಕರ ಕ್ರೀಡೆ. ಎಲ್ಲರಿಗೂ ಬಹಳ ಇವತ್ತು ಖುಷಿ, ಎಲ್ಲರಿಗೆ ಪ್ರಶಸ್ತಿ ಸಿಕ್ಕಿದೆ, ಕೆಲವರಿಗೆ ಬಹುಮಾನ ಸಿಗಲಿಲ್ಲ. ಆದರೆ ಸಿಕ್ಕಿದವರು ತುಂಬ ಖುಷಿಯಾಗಿದ್ದು ಇನ್ನೂ ಸಹ ಇಂಥ ಕಾರ್ಯಕ್ರಮ ನಮ್ಮ ಟೀಮ್ ತತ್ವಮಸಿ ಅವರು ನಡೆಸಲಿ, ಅವರಿಗೆ ಇನ್ನಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ದೇವರು ಆಯುರ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಟೀಮ್ ತತ್ವಮಸಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಅಧ್ಯಕ್ಷರು ಇವರಿಗೆಲ್ಲರಿಗೂ ನಾನು ವಂದಿಸುತ್ತಾ, ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದ ಎನ್ನುತ್ತಾ, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು ಶ್ರೀ ರೋಹಿತ್ ಬಗಂಬಿಲ ಇವರಿಗೆ. ಇನ್ನೂ ಸ್ವಲ್ಪ ವಿಜೇತರ ವಿವರ ಬಾಕಿ ಇದೆ. ಆನ್ಲೈನ್ ದೇಶಭಕ್ತಿ ಗೀತೆ, ಆನ್ಲೈನ್ ಶ್ರೀಕೃಷ್ಣ ವೇಷ ಭಾವಚಿತ್ರ ಸ್ಪರ್ಧೆ ಮತ್ತು ಚಿತ್ರಕಲೆಯ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಇದೀಗ ಬಹುಮಾನವನ್ನು ನೀಡುವಂತಹ ಕಾರ್ಯಕ್ರಮ. ವಿಜೇತರ ವಿವರವನ್ನು ಶ್ರೀಮತಿ ಅಕ್ಷತಾ ನಾಯ್ಕ್ ಇವರು ಓದಲಿದ್ದಾರೆ. ಟೀಮ್ ತತ್ವಮಸಿ ದೇರಳಗಟ್ಟೆ ಇವರ 3ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟದ ಪ್ರಯುಕ್ತವಾಗಿ ಕೆಲವೊಂದು ಆನ್ಲೈನ್ ಸ್ಪರ್ಧೆಗಳು ನಡೆದಿತ್ತು. ಅದರಲ್ಲಿ ಮುಖ್ಯವಾಗಿ ಆನ್ಲೈನ್ ದೇಶಭಕ್ತಿ ಗೀತೆ ಸ್ಪರ್ಧೆ, ಹಾಗೆ ಆನ್ಲೈನ್ ಶ್ರೀಕೃಷ್ಣ ವೇಷ ಫೋಟೋ ಸ್ಪರ್ಧೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ದಿನವಾದ ದಿನಾಂಕ 10/8/2025 ಚಿತ್ರಕಲಾ ಸ್ಪರ್ಧೆ ಅಂದು ಮುಂಜಾನೆ ನಡೆದಿತ್ತು. ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದಂಥ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿ ಇದೆ. ಮೊದಲನೆಯದಾಗಿ ಆನ್ಲೈನ್ ದೇಶಭಕ್ತಿ ಗೀತೆ ಸ್ಪರ್ಧೆ. ಈ ಒಂದು ಸ್ಪರ್ಧೆಯನ್ನು ತರಗತಿವಾರು ನಡೆಸಲಾಗಿತ್ತು. ಅದರಲ್ಲಿ ಮೊದಲನೆಯದಾಗಿ 1ರಿಂದ 4ನೇ ತರಗತಿಯ ವಿಭಾಗ. ಪ್ರಥಮ ಸ್ಥಾನದಲ್ಲಿ ಕುಮಾರ್ ಸುಮಧ್ವ ಎ ರಾವ್ ದೊಡ್ಡನಗುಡ್ಡೆ ಉಡುಪಿ. ಈ ವಿದ್ಯಾರ್ಥಿ ಈ ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಸುಮಧ್ವ ಎ ರಾವ್ ದೊಡ್ಡನಗುಡ್ಡೆ ಉಡುಪಿ ಅವರ ಅನುಪಸ್ಥಿತಿಯಲ್ಲಿ ಅಭಿನಂದನೆಗಳು. ಮುಂದಿನ ದ್ವಿತೀಯ ಸ್ಥಾನಿಯಾಗಿ ಮಹಿತ್ ಪಿ ಉಳ್ಳಾಲ ಅಂಬೇಕರ್.
ಬಹುಮಾನವನ್ನು ಶರತ್ ರಾಜ್ ಶೆಟ್ಟಿ ಅವರು ಉಳ್ಳಾಲ ಇವರು ಆನ್ಲೈನ್ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಲ್ಲಿ ಆನ್ಲೈನ್ ದೇಶಭಕ್ತಿ ಗೀತೆ ಸ್ಪರ್ಧೆಯ 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ ತಮ್ಮ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡುವುದರ ಮೂಲಕವಾಗಿ ಪ್ರಥಮ ಸ್ಥಾನಿಯಾಗಿ ಲೇಖನ್ ತುಂಬೆ ಈ ವಿದ್ಯಾರ್ಥಿ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ. ಬಹುಮಾನವನ್ನು ಲೇಖನ್ ತುಂಬೆ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅಭಿನಂದನೆಗಳು. ಈ ಸ್ಪರ್ಧೆಯ ದ್ವಿತೀಯ ಸ್ಥಾನಿಯಾಗಿ ಕುಮಾರಿ ಸಾಕ್ಷಿ ಕೆ ಶೆಟ್ಟಿ ತಾರಿಬೆಟ್ಟು. ಸಾಕ್ಷಿ ಕೆ ಶೆಟ್ಟಿ ಅದೇ 8ರಿಂದ 10ನೇ ತರಗತಿ ದೇಶಭಕ್ತಿ ಗೀತೆ ಸ್ಪರ್ಧೆಯ 8ರಿಂದ 10ನೇ ತರಗತಿ ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನಿಯಾಗಿ ಕುಮಾರಿ ಶ್ರೇಯಾ ಯು ನಾಯಕ್ ಬಂಟಕಲ್ಲು ಉಡುಪಿ ಅನುಪಸ್ಥಿತಿ. ದ್ವಿತೀಯ ಸ್ಥಾನಿಯಾಗಿ ಜಗತ್ ನರಿಂಗಾನ. ಧನ್ಯವಾದಗಳು ಶರತ್ ರಾಜ್ ಶೆಟ್ಟಿ ಅವರಿಗೆ. ಮುಂದಿನ ಆನ್ಲೈನ್ ಸ್ಪರ್ಧೆ ಶ್ರೀಕೃಷ್ಣ ವೇಷ ಫೋಟೋ ಸ್ಪರ್ಧೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಕೂಡ ಹೌದು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಶ್ರೀಕೃಷ್ಣನ ವೇಷವನ್ನು ತೊಟ್ಟು ಫೋಟೋ ಕಳಿಸುವುದರ ಮೂಲಕವಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಂತಹ ಪುಟಾಣಿ ಕೃಷ್ಣ, ಮುದ್ದು ಕೃಷ್ಣ ಹಾಗೂ ಬಾಲಕೃಷ್ಣ ಈ ಒಂದು ಕೃಷ್ಣ ವೇಷ ಫೋಟೋ ಸ್ಪರ್ಧೆಯನ್ನು ವಯೋಮಿತಿವಾರು ನಡೆಸಲಾಗಿತ್ತು. ಅದರಲ್ಲಿ ಪುಟಾಣಿ ಕೃಷ್ಣ ಪಾತ್ರವನ್ನು ಫೋಟೋ ಕಳಿಸುವುದರ ಮೂಲಕವಾಗಿ ಪ್ರಥಮ ಸ್ಥಾನಿಯಾಗಿ ಕುಮಾರಿ ರಿಶಾನ್ವಿ ಎಸ್ ಕೋಟ್ಯಾನ್ ಗುರುಪುರ ಕೈಕಂಬ ಈ ಮಗು ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾಳೆ. ತನ್ನ ಪೋಷಕರೊಟ್ಟಿಗೆ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಿಶಾನ್ವಿ ಕೋಟ್ಯಾನ್ ಪುಟಾಣಿ ಕೃಷ್ಣ ಸ್ಪರ್ಧೆಯ ದ್ವಿತೀಯ ಸ್ಥಾನಿಯಾಗಿ ಸ್ವಯಂ ಕಾಜವಾನ್ ದ್ವಿತೀಯ ಸ್ಥಾನವನ್ನು ವಹಿಸಿಕೊಂಡಿದ್ದಾನೆ. ಈ ಪುಟಾಣಿ ಕೂಡ ತನ್ನ ಪೋಷಕರೊಟ್ಟಿಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಮುಂದಕ್ಕೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ 5 ವರ್ಷದ ಮಕ್ಕಳಿಗಾಗಿ ಸ್ಪರ್ಧೆಯನ್ನು ನಡೆಸಲಾಗಿತ್ತು. ಪ್ರಥಮ ಸ್ಥಾನಿಯಾಗಿ ಆಯಾಂಶ್ ಕೊಲ್ಯ. ಮುಂದಿನ ಬಹುಮಾನ ವಿತರಣೆಯನ್ನು ಕ್ಷೇತ್ರದ ಗುರುಸ್ವಾಮಿಗಳಾದ ವಿಶ್ವನಾಥ್ ಕಾಯರ್ಪಳಿಕೆಯವರು ನೆರವೇರಿಸಿಕೊಡಬೇಕು ಕೇಳಿಕೊಳ್ತಾ ಇದ್ದೇವೆ. ಆಯಾಂಶ್ ಕೊಲ್ಯ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿ. ಪೋಷಕರು ಕೂಡ ಮಗುವಿನೊಟ್ಟಿಗೆ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕು. ದ್ವಿತೀಯ ಸ್ಥಾನಿಯಾಗಿ ಕುಮಾರಿ ಸಿಹಿ ಆಚಾರ್ಯ ಉಡುಪಿ ಕುಕ್ಕಿಕಟ್ಟೆ ಸಿಹಿ ಆಚಾರ್ಯ ಅನುಪಸ್ಥಿತಿಯಲ್ಲಿ. ಮುಂದೆ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಪ್ರಣವಿ ಎಸ್ ಕೋಟ್ಯಾನ್ ಗುರುಪುರ ಕೈಕಂಬ. ಧನ್ಯವಾದಗಳು ಗುರುಸ್ವಾಮಿಗಳಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಅಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿಯವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ.
ಬಾಲಕೃಷ್ಣ ವೇಷ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿ ತ್ರಿಷಿಕಾ ಕುತ್ತಾರು ಮಗುವಿನ ಅನುಪಸ್ಥಿತಿಯಲ್ಲಿ ಪೋಷಕರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮುಂದಿನ ಬಹುಮಾನ ವಿತರಣೆಯನ್ನು ತತ್ವಮಸಿ ಅಧ್ಯಕ್ಷರಾದಂತಹ ಮೋಹನ್ ದಾಸ್ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದೆ ಚಿತ್ರಕಲಾ ಸ್ಪರ್ಧೆಯಲ್ಲಿ 1ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರಧ್ವಜ ಚಿತ್ರ ಬಿಡಿಸುವಂತ ಸ್ಪರ್ಧೆ ನಡೆದಿತ್ತು. ಅದರಲ್ಲಿ ತುಂಬಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಕುಮಾರ್ ರಿಷಬ್ ಯು ಬಂಗೇರ ತೊಕ್ಕೊಟ್ಟು, ಈ ವಿದ್ಯಾರ್ಥಿ ಪ್ರಥಮ ಸ್ಥಾನಿಯಾಗಿದ್ದಾನೆ. ಅವನು ಬಹುಮಾನ ವಿತರಣೆ. ದ್ವಿತೀಯ ಸ್ಥಾನಿಯಾಗಿ ಶಿಪ್ರಾ ಯುಬಿ, 1ರಿಂದ 4ನೇ ತರಗತಿ ವಿಭಾಗ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿ ಕುಮಾರಿ ಶಿಪ್ರಾ ಯುಬಿ. ಈ ಒಂದು ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿಯಾಗಿ ಶ್ರೀ ಮೇಘನಾರ್ ಶೆಟ್ಟಿ ಕಾನೇಕೆರೆ, ಭಜನಾ ಮಂಡಳಿಯ ವಿದ್ಯಾರ್ಥಿ ಕೂಡ ಹೌದು. ರಾಷ್ಟ್ರಧ್ವಜವನ್ನು ಚಿತ್ರ ಬಿಡಿಸುವುದರ ಮೂಲಕವಾಗಿ ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಮುಂದಕ್ಕೆ 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪರಿಸರವನ್ನು ಬಿಡಿಸುವಂತಹ ಸ್ಪರ್ಧೆ ನಡೆದಿತ್ತು. ಅದರಲ್ಲಿ ಪ್ರಥಮ ಸ್ಥಾನಿಯಾಗಿ ಶ್ರೇಯಸಿ ಕೆ, ಸುಂದರ ಪರಿಸರದ ಚಿತ್ರವನ್ನು ರಚಿಸುವಲ್ಲಿ ದ್ವಿತೀಯ ಸ್ಥಾನಿಯಾಗಿ ಅನ್ವಿಕಾ ಎ ಕಿನ್ಯಾ ಕನಕಮುಗೇರ್, ಕುಮಾರಿ ಅನ್ವಿಕಾ ಎ. ತೃತೀಯ ಸ್ಥಾನಿಯಾಗಿ ಕುಮಾರಿ ಪಾವನಿ ಸಾಲ್ವಂಕರ್, ಅನುಪಸ್ಥಿತಿ. ಅದೇ ರೀತಿಯಲ್ಲಿ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ APJ ಅಬ್ದುಲ್ ಕಲಾಂ ರವರ ಚಿತ್ರವನ್ನು ಬಿಡಿಸುವಂತಹ ಸ್ಪರ್ಧೆ ಇತ್ತು. ಅದರಲ್ಲಿ ಪ್ರಥಮ ಸ್ಥಾನಿಯಾಗಿ ವಿಹಾನ್ ಹಿ ಶೆಟ್ಟಿ. ಮುಂದಿನ ಬಹುಮಾನ ವಿತರಣೆಯನ್ನು ಭಜನಾ ಮಂಡಳಿಯ ಸಂಚಾಲಕರಾದ ರೋಹಿತ್ ಬಾಗ್ಮಲಿ ಅವರು ನೆರವೇರಿಸಿಕೊಡಬೇಕು. ಅಬ್ದುಲ್ ಕಲಾಂ ರವರ ಚಿತ್ರವನ್ನು ತನ್ನ ಕಲಾಕುಂಚದಲ್ಲಿ ಅರಳಿಸುವುದರ ಮೂಲಕವಾಗಿ ಪ್ರಥಮ ಸ್ಥಾನಿಯಾಗಿ ವಿಹಾನಿ ಶೆಟ್ಟಿ. ಎಲ್ಲರೂ ವಿದ್ಯಾರ್ಥಿಗಳಿಗೆ ತಮ್ಮ ಕರತಾಡನದ ಮೂಲಕವಾಗಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ, ದ್ವಿತೀಯ ಸ್ಥಾನಿಯಾಗಿ ಕುಮಾರಿ ಮನಸ್ವಿ, ತೃತೀಯ ಸ್ಥಾನಿಯಾಗಿ ಕುಮಾರ್ ಪವನ್ ರಾಜ್ ಆರ್ ಶೆಟ್ಟಿ ಕಾನೇಕೆರೆ, ಭಜನಾ ಮಂಡಳಿಯ ವಿದ್ಯಾರ್ಥಿ ಕೂಡ ಹೌದು. ಈ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಂಡಂತಹ ಎಲ್ಲ ಮಕ್ಕಳಿಗೂ ಕೂಡ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕ್ಷೇತ್ರದ ಮೂಲಕವಾಗಿ ಇನ್ನಷ್ಟು ಪ್ರತಿಭೆಗಳು ಹುಟ್ಟಿ ಬರಲಿ ಎನ್ನುವಂಥ ಶುಭಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಅಧ್ಯಕ್ಷರ ಒಂದೆರಡು ಹಿತನುಡಿಗಳು. ಗಡ್ಡಬೂರೊಂದು ವೇದಿಕೆ ಉಡುಪುನೆನ್ನ ಆತ್ಮೀಯ ಗುರುಸ್ವಾಮಿ ಆಯನ ವಿಶ್ವನಾಥ್ ಕಾಯಪಕೆರೆ, ಸರತ್ರ ಶೆಟ್ರೆ, ರೋಹಿತ್ ಬಗಂಬಿಲರೆ, ಯಕ್ಷಗಾನ ಸಮಿತಿ ಅಧ್ಯಕ್ಷರೇ, ವಸಂತ್ ಶೆಟ್ರೆ, ಅಂಚೆನಿನ ಆತ್ಮೀಯ ಅಣ್ಣಯ್ಯನ ಗಣೇಶನ್ನರೇ, ವೇದಿಕೆಯ ದುಂಬತ್ತ ಮಾತೆಯನ್ನ ಬಂದುಲೆ. 2ನೇ ವರ್ಷ ಕರೆದು 3ನೇ ವರ್ಷದ ಕಾರ್ಯಕ್ರಮ ಜೋಕ್ಲೆನ ಭಾರಿ ಪೊರ್ಲುಡಾತನ ಮಾಡಿ ಕಾರ್ಯಕ್ರಮ 2 ವರ್ಷ
ಎಂಕ್ಲೆ ಪೂರ್ಣ ಸಹಕಾರ ಕೊಡ್ತಾರೆ. ಅಂಚನೆ ಈ ವರ್ಷ ಅಲ್ಲ ಬೇತೆ ಬೇತೆ ಕಾರ್ಯಕ್ರಮ ಇತ್ತನೇದಾದ ಐನು ಬುಡ್ದು ಪೂರ ಜೋಕುಲು ಬತ್ತದ ಮೂಲ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ರು. ಅಂಚ ಸುರುಕಾದ ಏನಕ್ಲೆಗೆ ಅಭಿನಂದನೆ ಸಲ್ಲಿಸೋದಿಲ್ಲ. ಅಂಚನೆ ನನ್ನ ದುಂಬಗಲ ನಿಖಲ ಈ ಜೋಕ್ಲನ್ನ ಸಪೋರ್ಟು ನಿಂಕಲು ನಿರೀಕ್ಷೆ ಮಂತನಿಲ್ಲ. ಒಕ್ಕ ಅಧ್ಯಕ್ಷರದಲ್ಲಜ್ಜಿ ನಮ್ಮ ಇಡೀ ಜವಾನಿಯರ ಟೀಮುದ ತತ್ವಮಸಿ ಟೀಮುದ ಜವಾನಿಯರು ಕೆಲಸ ಮಾಡ್ತೀನಿ. ನಮ್ಮ ದಾಲ ಮಲ್ತದಿಜ್ಜ ಐಟ ಪೂರ ಎಲ್ಲ ಪುದಾರ್ ಬಂಡ್ರೆ ಹೋಗ್ಬಿಜ್ಜಾನು. ಅಂಚ ಅದು ನನ್ನ ದುಂಬಾಗಲ ನಿಖಲ್ನ ಈ ಸಹಕಾರ ಕೊರಲೆ ಜೋಕ್ಲೆಗೆ ಪ್ರೋತ್ಸಾಹ ಮಲ್ಪಲೆ ಜೋಕುಲು ಈ ಕಾರ್ಯಕ್ರಮದ ಭಾಗವಹಿಸಿಂದ ದುಂಬಾಗಲ ಮುಲ್ಪದ್ದೆ ದುಂಬ ಬಯರಕ್ಲೆಗೆ ಅವಕಾಶ ಆಗ್ಬಿಡು ಓವೇ ದುಂಬಾಡಲ್ಲ. ಈ ಸರ್ತಿ ಸ್ವಾತಂತ್ರ್ಯೋತ್ಸವಲ ಅಷ್ಟೇ ಮೇಲೆ ಒಟ್ಟಿಗೆ ಬತ್ತನೇದಾದ ಅಂತ ಬಂಗಾಂಡು ಆಡಲ್ಲ ಮಸ್ತ್ ಜನ ಇಲ್ಲದಾಕಲು ಪಾಪ ಲೆತ್ತೊಂದು ಬೈದಾರು ಪ್ರೋತ್ಸಾಹ ಕೊಡ್ತಾರೆ. ನನ್ನ ದುಂಬಾಗಲ ನಿಖಲ ಪ್ರೋತ್ಸಾಹ ಎಂಕಲು ಕೇಳೊಂದಿಲ್ಲ. ಅಂಚಾದು ದುಂಬಾಗ ನನ್ನ ಎಂಕಲ್ನ ಡಿಸೆಂಬರ್ ಆಟಲುಂಡು ಸಮಿತಿದ ಐಕಲ ನಿಖಲ್ನ ಪ್ರೋತ್ಸಾಹ ನಿಂಚೇನು ಎಂಕಲು ಕೇಳೊಂದಿಲ್ಲ. ಮಾತೇರೆಗಲ ಏನು ಸ್ವಾತಂತ್ರ್ಯೋತ್ಸವಲ ಬೊಕ್ಕ ಅಷ್ಟಮಿದ ಶುಭಾಶಯ ಅನ್ಪನೊಂದು ಮಾತೇರೆಗಲ ಏನು ಅಭಿನಂದನೆ ಮಾಡೋಲ್ಲ. ನಮಸ್ಕಾರ. ಶಿಕ್ಷೆಯ ನೆಲೆಯಲ್ಲಿ ಈ ಕ್ರೀಡಾಕೂಟದ ಬಗ್ಗೆ ಮತ್ತು ಮುಂಬರುವ ಭಾವಿ ಯಕ್ಷಗಾನ ಬಯಲಾಟದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಆಡಿದಂತಹ ಅಧ್ಯಕ್ಷರಾದ ಶ್ರೀಯುತ ಗುಡ್ಡೆಮಾರ್ ಮೋಹನ್ ದಾಸ್ ಶೆಟ್ಟಿ ಇವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಹಂತವಾಗಿ ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ಅತಿಥಿ ಅಭ್ಯಾಗತರುಗಳಿಗೆ ಹಾಗೂ ಎದುರುಗಡೆ ಸೇರಿರುವಂತಹ ನಿಮ್ಮೆಲ್ಲರಿಗೆ ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಲು ಬರ್ತಾ ಇದ್ದಾರೆ ಟೀಮ್ ತತ್ವಮಸಿ ಶಾಖೆಯ ಸಂಚಾಲಕರಾದಂಥ ಪ್ರಶಾಂತ್ ದೇರ್ಲಕಟ್ಟೆಯವರು. ಸಾಂಶರಣ ಪ್ರಥಮತವಾಗಿ ನನ್ನ ಆರಾಧ್ಯ ಮೂರ್ತಿಯಾದಂಥ ಧರ್ಮಶಾಸ್ತ್ರದ ಅಡಿದವರಿಗೆ ಪ್ರಣಾಮವನ್ನು ಮಾಡ್ತಾ ಕ್ಷೇತ್ರದಲ್ಲಿ ನೆಲೆಸಿರುವ ಸಪರಿವಾರ ದೈವದೇವರುಗಳಿಗೆ ವಂದಿಸ್ತಾ ಟೀಮ್ ತತ್ವಮಸಿ ದೇರಳಕಟ್ಟೆ ಇದರ ತೃತೀಯ ವರ್ಷದ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಎಲ್ಲ ದಾನಿಗಳಿಗೂ ಮಹನೀಯರಿಗೂ ಧನ್ಯವಾದ ನೀಡುವಂತಹ ಹೊತ್ತು ಈ ಧನ್ಯವಾದ ಸಮರ್ಪಣೆ ಮುಂಚಿತವಾಗಿ ನಮ್ಮ ಕ್ರೀಡಾಕೂಟ ದಿನಾಂಕ 10/8/2025 ಆದಿತ್ಯವಾರ ಕ್ಷೇತ್ರದ ಮೈದಾನದಲ್ಲಿ ಸಾಂಗವಾಗಿ ನೆರವೇರಿದೆ. ಅಯ್ಯಪ್ಪ ಸ್ವಾಮಿಯ ಪೂರ್ಣ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ಸಫಲರಾಗಿದ್ದೇವೆ ಅನ್ನೋದನ್ನು ನಾವು ಇವತ್ತು ತಿಳಿಸಲು ಇಚ್ಛೆಪಡ್ತೇನೆ. ನಮ್ಮ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಕೆಲವಾರು ನಮ್ಮ ಆತ್ಮೀಯರಿಗೆ ಸ್ಮರಣಿಕೆಯನ್ನು ಇತ್ತು ಶಾಲು ಹಾಕಿ ಅವರಿಗೆ ಗೌರವಿಸಲಿಕ್ಕಿದೆ. ಇದರಲ್ಲಿ ನಮ್ಮ ಜೊತೆ ಕೌಂಟರ್ನ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ನಮ್ಮ ಭಜನಾ ಮಂಡಳಿಯ ಸದಸ್ಯರು ಶ್ರೀಮತಿ ಅಕ್ಷತಾ ನಾಯಕ್ ಇವರು ವೇದಿಕೆಗೆ ಬಂದು ಸ್ಮರಣಿಕೆ ಹಾಗೂ ಶಾಲು ತೆಗೆದುಕೊಂಡು ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಇವರಿಗೆ ಕ್ಷೇತ್ರದ ಗುರುಸ್ವಾಮಿಗಳು ಸ್ಮರಣಿಕೆ ಹಾಗೂ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಜೊತೆ ಸಹಕಾರ ನೀಡಿದಂತಹ ನಮ್ಮ ಭಜನಾ ಮಂಡಳಿಯ ಸದಸ್ಯರಾದಂತಹ ನಮ್ಮೆಲ್ಲರ ಪ್ರೀತಿಯ ಸಹೋದರಿ ನಯನ ಕಾನಕೆರೆ, ಇವಳು ಕೂಡ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾಳೆ, ಕೌಂಟರ್ ಜವಾಬ್ದಾರಿ ನಿರ್ವಹಿಸಿದ್ದಾಳೆ. ಇವಳು ವೇದಿಕೆಗೆ ಬಂದು ಗುರುಸ್ವಾಮಿಯವರ ಹತ್ತಿರ ಒಂದು ಸ್ಮರಣಿಕೆ ಮತ್ತು ಶಾಲು ಹಾಕಿ ಒಂದು ಸಣ್ಣ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭಜನಾ ಮಂಡಳಿಯ ಮತ್ತೋರ್ವ ಸದಸ್ಯೆ
ಸುಮಾರು ವರ್ಷಗಳಿಂದ ಭಜನಾ ಮಂಡಳಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಇರುವಂತಹ ರೋಹಿಣಿ ತಲ್ಲಂಗಡಿ ಇವರು ಬಂದು ಕೂಡ ವೇದಿಕೆಯಲ್ಲಿ ಗುರುಸ್ವಾಮಿಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕರಿಸಿದಂತಹ ತಿಲಕರಾಜ್ ಶೆಟ್ಟಿ ಬಾರಿಕೆ ಇವರು ವೇದಿಕೆಗೆ ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆ ಕೇಳಿಕೊಳ್ತಿದ್ದೇವೆ. ಕಾರ್ಯಕ್ರಮದ ಸೋಷಿಯಲ್ ಮೀಡಿಯಾದ ಜವಾಬ್ದಾರಿಯನ್ನು ಹೊತ್ತುಕೊಂಡದ್ದು ನಮ್ಮ ತತ್ವಮಸಿ ಸದಸ್ಯರಾದಂತಹ ನಿಶೀಶ್ ಶೆಟ್ಟಿಗಾರ್. ಇವರು ಪ್ರತಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ವಾಟ್ಸಪ್ನಲ್ಲಿ ಪ್ರಸಾರ ಮಾಡ್ತಾರೆ. ಒಳ್ಳೆ ರೀತಿಯ ಎಡಿಟರ್ ಕೂಡ ಹೌದು. ನಮ್ಮ ತಂಡದಲ್ಲಿ ಇವರು ಒಳ್ಳೆ ರೀತಿಯ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇವರು ಕೂಡ ಗುರುಸ್ವಾಮಿಗಳಿಂದ ಶಾಲು ಹಾಗೂ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಪ್ರತಿ ಬಾರಿಯೂ ಕಾರ್ಯಕ್ರಮ ಅಥವಾ ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಂಡಾಗ ಅದರ ನೇರ ಪ್ರಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇರುವವರು ಅಬ್ಬಕ್ಕ ವಾಹಿನಿಯವರು, ಅವರ ಸಿಬ್ಬಂದಿ ವರ್ಗದವರಾದ ಶಿವ್ ಇವರು ಬಂದು ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಗುರುಸ್ವಾಮಿ ಅವರಿಗೆ. ಧನ್ಯವಾದ ಸಮರ್ಪಣೆಯ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಇಟ್ಟಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಇಂದಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಟೀಮ್ ತತ್ವಮಸಿ ದೇರಳಕಟ್ಟೆ ಇದರ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ಯಾವುದೇ ತುರ್ತು ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಯಾರಿಗಾದರೂ ಕಷ್ಟ ಬಂತು ಅಂದಾಗ ತನ್ನ ಕೈಲಾದ ಸಹಾಯವನ್ನು ಮಾಡುವಂತಹ ನಮ್ಮ ತಂಡದ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು ನನ್ನ ಆತ್ಮೀಯರಾದಂತಹ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರ್ ಇವರಿಗೆ ಕ್ಷೇತ್ರದ ವತಿಯಿಂದ ಹಾಗೂ ಟೀಮ್ ತತ್ವಮಸಿಯ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಈ ಕ್ಷೇತ್ರದ ಗುರುಸ್ವಾಮಿಗಳು, ಈ ಕ್ಷೇತ್ರವು ಇಷ್ಟು ಉನ್ನತ ಸ್ಥಾನಕ್ಕೆ ಏರಬೇಕಾದರೆ ಅವರ ಅಳಿಲು ಸೇವೆ ನಾವು ಕಾಣ್ತೇವೆ. ಅದೆಷ್ಟೋ ಅಯ್ಯಪ್ಪ ವೃತ್ತಾಧಾರಿಗಳನ್ನು ಶ್ರೀ ಧರ್ಮಶಾಸ್ತ್ರನ ಸನ್ನಿಧಿ ಅಂದರೆ ಶಬರಿಮಲೆಗೆ ಯಾತ್ರೆಯನ್ನು ಮಾಡಿಸಿದಂತಹ ಪುಣ್ಯ ಅವರಿಗೆ ಸಲ್ತದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತಿದ್ದಾರೆ. ಗುರುಸ್ವಾಮಿಗಳಿಗೆ ನಮ್ಮ ತಂಡದ ವತಿಯಿಂದ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಂದಕ್ಕೆ ಈ ಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಾ ಅನ್ನ ಸಂತರ್ಪಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಆತ್ಮೀಯ ಮಿತ್ರರು, ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಕಾರ್ಯಕ್ರಮದ ಬಗ್ಗೆ ಅವರಲ್ಲಿ ವಿಚಾರ ಮಾಡಿದಾಗ ನೀವು ಮಾಡಿ ಅನ್ನುವ ಒಂದು ನಮಗೆ ಸಪೋರ್ಟ್ ಇದನ್ನು ಮಾಡುವಂತಹ ಆತ್ಮೀಯ ಮಿತ್ರರಾದಂತಹ ಲಯನ್ ಶರತ್ ರಾಜ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಳೆದ 4 ವರ್ಷಗಳಿಂದ ಈ ಕ್ಷೇತ್ರದ ಭಜನಾ ಮಂಡಳಿಯನ್ನು ಸದೃಢವಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಈ ಕ್ಷೇತ್ರದಲ್ಲಿ
ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಭಜನಾ ಮಂಡಳಿಯ ಸಂಚಾಲಕರು, ಇವರ ಅವಧಿಯಲ್ಲಿ ಭಜನಾ ಮಂಡಳಿಯಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಕಂಡಿದೆ. ಇವರ ಸಹಕಾರವು ನಮಗೆ ತುಂಬ ಇವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇವರು ಕೂಡ ಉಪಸ್ಥಿತರಿದ್ದಾರೆ. ಶ್ರೀ ರೋಹಿತ್ ಬಗಂಬೆಲ ಇವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮುಂದಕ್ಕೆ ನನ್ನ ಆತ್ಮೀಯ ಮಿತ್ರರು, ನಾನು ಕೂಡ ಯಕ್ಷಗಾನವನ್ನು ಕಲಿತಾ ಇದ್ದೇನೆ. ನನ್ನ ಯಕ್ಷಗಾನದ ಸಂಸ್ಥೆಯ ಅಧ್ಯಕ್ಷರು ಶಶಿಧರ್ ಬಲ್ಲಾಳ್ರು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಕರೆದಾಗ ಅವರು ತಡವಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ನಾನು ನಿನ್ನೆ ಅವರಿಗೆ ಫೋನ್ ಮಾಡಿ ತಿಳಿಸಿದಾಗ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂದರು. ನಿಜವಾಗಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಲ್ಲ, ಆದರೆ ನಮ್ಮ ತಂಡದ ಮೇಲಿರುವ ಪ್ರೀತಿಗೆ ಅವರು ಆ ಪ್ರೀತಿಯ ಕರೆಗೆ ಹೋಗೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ನನ್ನ ಆತ್ಮೀಯ ಮಿತ್ರರಾದಂತಹ ಶಶಿಧರ್ ಬಲ್ಲಾಳ್ರವರು, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ತಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಟೀಮ್ ತತ್ವಮಸಿ ಹಾಗೂ ತತ್ವಮಸಿ ಯಕ್ಷಗಾನ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮ ತಂಡದ ಹಿರಿಯ ಒಂದು ಸದಸ್ಯರು ಕೂಡ ಹೌದು, ಭಜನಾ ಮಂಡಳಿಯ ಸದಸ್ಯರು, ನನ್ನ ಆತ್ಮೀಯ ಮಿತ್ರರು, ಮಾರ್ಗದರ್ಶಕರಾದಂತಹ ಶ್ರೀ ವಸಂತ್ ಶೆಟ್ಟಿ ಅಸೋಗೊಳ್ಳಿ ಇವರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ಗುರುಸ್ವಾಮಿಗಳ ಜೊತೆ ಮಾಲಾಧಾರಣೆ ಮಾಡಿ, ಗುರುಸ್ವಾಮಿಗಳ ಜೊತೆಯಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡಿ, ಶರತ್ತಣ್ಣನ ಜೊತೆ ಅನ್ನದಾನದ ಜವಾಬ್ದಾರಿಯಲ್ಲಿ ತನ್ನನ್ನು ತಾನು ಜೋಡಿಸಿಕೊಂಡಂಥ ನನ್ನ ಆತ್ಮೀಯ ಮಿತ್ರರಾದಂತಹ ಗಣೇಶ್ ಕುಕ್ಕದಕಟ್ಟೆ ಇವರಿದ್ದಾರೆ. ಇವರೇ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ, ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರ ನೀಡಿದಂತಹ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯು ಕೂಡ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನೋಡಿದಂತೆಯೇ ನಾವು ಸ್ಪರ್ಧಿಗಳಿಗೆ ಬಹುಮಾನವನ್ನು ವಿತರಿಸಿದ್ದೇವೆ. ಈ ಬಹುಮಾನದ ಪ್ರಾಯೋಜಕತ್ವವನ್ನು ನೀಡಿದವರು ಸ್ನೇಹರಾಜ್ ಕುತ್ತಾರ್ ಗೊತ್ತು, ನಮ್ಮ ಸದಸ್ಯರಾದಂಥ ಸಂತೋಷ್ ಅಡ್ಯಂತ ಇವರ ಸ್ನೇಹಿತರು. ಇವರು ನಮಗೆ ಕೇಳಿದ ತಕ್ಷಣ ಬಹುಮಾನದ ಒಂದು ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ತಂಡ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮೊನ್ನೆ ನಡೆದಂತಹ ಕ್ರೀಡಾಕೂಟದಂದು ಉಪಹಾರದ ವ್ಯವಸ್ಥೆಯನ್ನು ನಮಗೆ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಭಜನಾ ಮಂಡಳಿಯ ಮಾಜಿ ಸಂಚಾಲಕರಾದಂತಹ, ನಮ್ಮ ಯಕ್ಷಗಾನ ಸಮಿತಿಯ ಸದಸ್ಯರಾದಂತಹ ಪ್ರವೀಣ್ ಟಿ ಸುವರ್ಣ ಹಾಗೂ ಬಳಗದವರಿಗೆ ನಮ್ಮ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹುಮಾನ ಒಂದು ರೀತಿಯಲ್ಲಿ ಪ್ರಾಯೋಜಕತ್ವ ಹೊಂದಿದರೆ, ಪ್ರಶಸ್ತಿ ಪತ್ರವು ಕೂಡ ಪ್ರಾಯೋಜಕತ್ವದಲ್ಲಿ ಬಂದಿದೆ. ನಮ್ಮ ಸಮಿತಿಯ ಸದಸ್ಯರೇ ಇದನ್ನು ನಮಗೆ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಸುರೇಶ್ ಕುಂಪಾಲ ಇವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮೊನ್ನೆ ನಡೆದಂತಹ ಆನ್ಲೈನ್ ದೇಶಭಕ್ತಿಗೆ ಸ್ಪರ್ಧೆಯಲ್ಲಿ ನಮ್ಮ ಜೊತೆ ಸಹಕರಿಸಿದ ತೀರ್ಪುಗಾರರಾದಂಥ ಮನೀಶ್ ಕುತ್ತಾರ್ ಇವರು ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದಿನಾಂಕ 10/8/25 ಆದಿತ್ಯವಾರದಂದು ನಡೆದಂತಹ ಚಿತ್ರಕಲೆ ಸ್ಪರ್ಧೆ ಹಾಗೂ ಆನ್ಲೈನ್ ಶ್ರೀಕೃಷ್ಣ ಫೋಟೋ ಸ್ಪರ್ಧೆಯ ತೀರ್ಪರಾಗಿ ನಮ್ಮ ಜೊತೆ ಸಹಕರಿಸಿದಂತಹ ರೋಹಿತ್ ಪಜೀರ್ ಹಾಗೂ ಸೂರ್ಯಕಾಂತ್ ತೀರ್ಪುಗಾರರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ
ಸಹಕರಿಸಿದ ನಮ್ಮ ಕ್ಷೇತ್ರದ ಸದಸ್ಯರಾದ ಭಕ್ತರು ವಸಂತ್ ಕುಕ್ಕದಗಟ್ಟೆ ಇವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮ ನಡೆಸಿಕೊಡಲು ಈ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಕ್ಷೇತ್ರದ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮೊನ್ನೆ ಹಾಗೂ ಇಂದಿನ ದಿನಕ್ಕೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಫಜೀರ್ ಸೌಂಡ್ಸ್ನ ಮಾಲಕರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಶಾಮಿಯಾನದ ವ್ಯವಸ್ಥೆ ಮಾಡಿಕೊಟ್ಟಂತಹ KNH ಶಾಮಿಯಾನ ದೇರಳಕಟ್ಟೆ ಇದರ ಮಾಲಕರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಪ್ರಸಾರ ಮಾಧ್ಯಮವಾಗಿ ಸಹಕರಿಸಿದಂತಹ ಅಬ್ಬಕ್ಕ ವಾಹಿನಿಯ ಶಶಿಧರ್ ಪೊಯ್ಯತ್ತಬೆಲ್ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕ್ರೀಡಾಕೂಟ ಹಾಗೂ ಇಂದಿನ ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಸ್ಪರ್ಧಿಗಳಿಗೂ ಸ್ಪರ್ಧಿಗಳ ಪೋಷಕರಿಗೂ ಆತ್ಮೀಯ ಮಿತ್ರಗಳಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕ್ರೀಡಾಕೂಟದ ದಿನದಂದು ನಮ್ಮ ಜೊತೆ ಕೌಂಟರ್ನ ವ್ಯವಸ್ಥೆಯಲ್ಲಿ ಭಾಗಿಯಾದಂಥ ಶ್ರೀಮತಿ ಅಕ್ಷತಾ ನಾಯಕ್ ಇವರಿಗೂ ಕೂಡ ಧನ್ಯವಾದ. ಅವರ ಜೊತೆ ಸಹಕರಿಸಿದಂತಹ ನಯನ ಕಾನೇಕೆರೆ ಅವರಿಗೂ ಧನ್ಯವಾದ. ಕ್ರೀಡಾಕೂಟದ ವ್ಯವಸ್ಥೆಯನ್ನು ನೋಡಿಕೊಂಡಾದ ಶ್ರೀಮತಿ ರೋಹಿಣಿ ತಲ್ಲಂಗಡಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮೊನ್ನೆ ದಿನದ ಕ್ರೀಡಾಕೂಟದಲ್ಲಿ ನಿರೂಪಣೆ ಹಾಗೂ ಎಲ್ಲ ಜವಾಬ್ದಾರಿಯನ್ನು ಹೊತ್ತ ನಮ್ಮ ಆತ್ಮೀಯ ಮಿತ್ರರು ಭಜನಾ ಮಂಡಳಿಯ ಸದಸ್ಯರು, ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ರಾಜೇಶ್ ನಡೆಂಜ ಇವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಸಹಾಯ ನೀಡಿದಂತಹ ಮಹನೀಯರಿಗೂ ದಾನಿಗಳಿಗೂ ಮತ್ತು ನಮ್ಮ ಆತ್ಮೀಯ ಗೆಳೆಯರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ನಮ್ಮೆಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮ ಮುಗಿದ ನಂತರ ದೇವಸ್ಥಾನದ ಅಂಗಣದಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲ ವ್ಯವಸ್ಥೆಯನ್ನು ತಾವುಗಳು ಚಹಾ ತಿಂಡಿಯ ವ್ಯವಸ್ಥೆಯನ್ನು ತಾವುಗಳು ಸ್ವೀಕರಿಸಿ ನಮ್ಮ ತಂಡಕ್ಕೆ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಇದೇ ರೀತಿಯಲ್ಲಿ ಎನ್ನುವ ವಿಶ್ವಾಸವನ್ನು ಕೇಳ್ತಾ ಬರುವ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ತಂಡದ ವತಿಯಿಂದ ನಡೆಯುವಂತಹ 4ನೇ ವರ್ಷದ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಬಹಳ ಅದ್ಧೂರಿಯಾಗಿ ಈ ಕ್ಷೇತ್ರದ ಮುಂಭಾಗದಲ್ಲಿ ನಡೆಯಲಿಕ್ಕಿದೆ. ಡಿಸೆಂಬರ್ 28ರಂದು ಈ ಕ್ಷೇತ್ರದಲ್ಲಿ ಶ್ರೀ ದೇವಿ ಮಹಾತ್ಮೆ ಅನ್ನುವ ಯಕ್ಷಗಾನ ಬಯಲಾಟವನ್ನು ಪಟ್ಲ ಸತೀಶ್ ಶೆಟ್ಟಿ ಇವರ ಸಾರಥ್ಯದಲ್ಲಿ ಪಾವಂಜೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ದಶಾವತಾರ ಮಂಡಳಿ ಇವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನೀವು ಭಾಗವಹಿಸಿ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ನೀವು ಸಹಕರಿಸಿ ನಮ್ಮ ಜೊತೆ ಯಾವತ್ತೂ ಸಹಕಾರ ನೀಡಬೇಕು ಅಂತ ಯಾಚಿಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮದ ಚುಕ್ಕೆಯನ್ನು ನೀಡುತ್ತಿದ್ದೇವೆ. ಧನ್ಯವಾದ ಸಮರ್ಪಣೆಗೆ ಅವಕಾಶ ನೀಡಿದ್ದಕ್ಕಾಗಿ ನನ್ನೆಲ್ಲ ಬಂಧು ಮಿತ್ರರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೇವೆ. ಸರ್ವಂ ಶಾಸ್ತ್ರಾರ್ಪಣಮಸ್ತು. ಧನ್ಯವಾದ ಸಮರ್ಪಣೆ ನೆರವೇರಿಸಿದಂಥ ಪ್ರಶಾಂತ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಕ್ಷಮಿಸಿ ಪ್ರಶಾಂತ್ ದೇರ್ಲಗಟ್ಟೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್. ರಾಜೇಶ್ ನಡೆಂಜ್ ಅವರಿಗೆ ಒಂದು ಸ್ಮರಣಿಕೆ ಮತ್ತು ಶಾಲ್ ಹಾಕಿ ನಮ್ಮ ಅಧ್ಯಕ್ಷರು ಒಂದು ಗೌರವ ನೀಡಬೇಕು. ಅವರು ನಮ್ಮ ಜೊತೆ ಪ್ರತಿ ವರ್ಷವೂ ಸಹಕಾರ ನೀಡ್ತಾ ಇದ್ದಾರೆ. ಕ್ಷಮೆ ಇರಲಿ ರಾಜೇಶನ್ನ, ತಡವಾಗಿ ನಿಮಗೆ ಗೌರವ ಕೊಟ್ಟದಕ್ಕೆ.
ರಾಜ್ಯ ವ್ಯವಸ್ಥೆಯನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಚೇರ್ಗಳನ್ನೆಲ್ಲ ಕೆಳಗೆ ತಗೊಂಡು ಹೋಗಬೇಕು. ನಂತರ ನಾವು ಮನೆಗೆ ತೆರಳುವುದು.